ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಭಕ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷಮಜ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವಹಿ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಭುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 32 ಅಧ್ಯಾಯಗಳ ಸುದೀರ್ಘ ಪ್ರವಚನ ಮಾಲಿಕೆಯನ್ನು ಈ ಮೊದಲು ಹಮ್ಮಿಕೊಂಡಿತ್ತು. ಅದರಲ್ಲಿ 1 ರಿಂದ 7 ಅಧ್ಯಾಯಗಳ ಪ್ರವಚನ ಮಾಲಿಕೆ ಪ್ರತಿ ಶ್ಲೋಕದ್ದು ಮುಕ್ತಾಯವಾಗಿದೆ ಹೇಳಿದ್ದು. ಇವತ್ತಿನಿಂದ ಈ ಸಪ್ತಾಹದಲ್ಲಿ 8ನೇ ಅಧ್ಯಾಯ ಪ್ರಾರಂಭವಾಗಬೇಕು. 8ನೇ ಅಧ್ಯಾಯದ ಪ್ರತಿ ಶ್ಲೋಕದ ಅನುವಾದ ಹಾಗೂ ಪ್ರವಚನ ನಡೀತಾ ಇದೆ. ರಾಮಾಯಣದ ನಿರ್ಣಯದ ಭಾಗ ಇದು. ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮೊದಲಿನ 3 ಅಧ್ಯಾಯಗಳನ್ನು ಬೇರೆ ಬೇರೆ ವಿಷಯಗಳಲ್ಲಿ ಮೀಸಲಾಗಿಟ್ಟು ಅದನ್ನು ನಿರ್ಣಯ ಮಾಡಿಕೊಟ್ರೆ 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ರಾಮಾಯಣದ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ 7ನೇ ಅಧ್ಯಾಯ ಸುಂದರಕಾಂಡದ ಕಥೆಯನ್ನು ಹೇಳಲಾಗಿತ್ತು. 8ನೇ ಅಧ್ಯಾಯ ಪ್ರಾರಂಭವಾಗುವುದು ಯುದ್ಧಕಾಂಡದ ಕಥೆಯಿಂದ ಪ್ರಾರಂಭವಾಗ್ತಾ ಇದೆ. ಪ್ರಸಿದ್ಧವಾದ ರಾಮಾಯಣ, ವಾಲ್ಮೀಕಿ ರಾಮಾಯಣ ಹಾಗೂ ವೇದವ್ಯಾಸದೇವರ ಮಹಾಭಾರತ, ಇನ್ನು 17-18 ಪುರಾಣಗಳಲ್ಲಿ ಬರೆದ ರಾಮಾಯಣಗಳು, ಇನ್ನಿತರ ಪುರಾಣಗಳನ್ನು ಎಲ್ಲವನ್ನೂ ಆಚಾರ್ಯರು ವಿಚಾರಕ್ಕೆ ಒಳಪಡಿಸಿ, ವಿಮರ್ಶೆಗೆ ಒಳಪಡಿಸಿ, ಯಾವುದು ಪ್ರಮುಖವಾದ ಘಟ್ಟ, ಯಾವುದನ್ನು ನಾವು ತಿಳಿಯಲೇಬೇಕು ಅಥವಾ ಎಲ್ಲಿ ಪ್ರಶ್ನೆ ಬರ್ತದೋ ಅಂಥವುಗಳನ್ನೆಲ್ಲ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಹೇಳುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯುದ್ಧಕಾಂಡದ ಕಥೆ ಪ್ರಾರಂಭವಾಗ್ತಾ ಇದೆ. ಇವತ್ತಿನ ಘಟ್ಟದಲ್ಲಿ ನಾವು ಕೇಳುವಂತಹದ್ದು ಇಬ್ಬರು ಶರಣಾದರು ಅಂತ ಒಂದು ಕಥೆಯನ್ನು ಕೇಳ್ತೇವೆ. ಅನೇಕ ಮಹತ್ವದ ನಿರ್ಣಯಗಳನ್ನು ಹೇಳ್ತಾ ಹೊರಡ್ತಾರೆ ಶ್ರೀಮದಾಚಾರ್ಯ. ಒಬ್ಬ ರಾವಣನ ತಮ್ಮನಾಗಿರುವಂತಹ ವಿಭೀಷಣ ರಾಮಚಂದ್ರನಿಗೆ ಬಂದು ಶರಣಾಗ್ತಾನೆ. ನೀನೇ ನನಗೆ ಶರಣು, ಇನ್ಯಾರಿಲ್ಲ ಅಂತ. ಇನ್ನೊಬ್ಬ ಸಮುದ್ರ ರಾಜನಾಗಿರುವಂತಹ ವರುಣ ರಾಮನಿಗೆ ಶರಣಾಗ್ತಾನೆ. 2 ಶರಣಾಗತಿಯ ಕಥೆಗಳು. ದೇವರು ವಿಭೀಷಣನನ್ನೂ ಕೂಡ ಅಷ್ಟೇ ಪ್ರೀತಿಯಿಂದ ತನ್ನಲ್ಲಿ ಆಶ್ರಯ ಕೊಡ್ತಾನೆ, ವರುಣನಿಗೂ ಕೂಡ ಅಷ್ಟೇ ಅನುಗ್ರಹವನ್ನು ಮಾಡ್ತಾನೆ. ಅದರಿಂದ ತಿಳಿದು ಬರುವ ಅಂಶ, ಯಾರು ಭಗವಂತನಿಗೆ ಶರಣಾಗ್ತಾರೋ ಅವರಿಗೆ ಅನುಗ್ರಹಿಸುತ್ತಾನೆ. ಅವನು ಈ ವ್ಯಕ್ತಿ ರಾಕ್ಷಸನ, ಈ ವ್ಯಕ್ತಿ ದೇವತೆಯ, ಈ ವ್ಯಕ್ತಿ ಮನುಷ್ಯನ ಅಂತ ನೋಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತ ವ್ರತಂ ಮಮ. ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳಂತಾರೆ, ನನಗೆ ಶರಣಾದವರು ಸಕಲದೇವ ಪ್ರಪನ್ನಾಯ ತವಾಸ್ಮೀತೀತಿ ಯಾಚತೆ. ಒಂದು ಬಾರಿ ನನ್ನ ಕಡೆಗೆ ಬಂದು ಶರಣಾಗಿ ನಾನು ನಿನ್ನವನು ಅಂತ ಹೇಳಿಕೊಂಡ್ರೆ ಸಾಕು, ಅವರೆಲ್ಲರಿಗೂ ನನ್ನಿಂದ ಅಭಯ ಇದೆ ಅಂತ ಹೇಳಿದ್ದಾರೆ. ಆ ಮಾತಿನ ಹಿನ್ನೆಲೆಯಲ್ಲಿ ನೋಡ್ತಾ ಇರುವಾಗ ಈ ಯುದ್ಧಕಾಂಡದ ಕಥೆ ಬಹಳ ರೋಚಕವಾಗಿರುವಂತಹದ್ದು. ರಾಮಾಯಣದ ಕಥೆಯನ್ನು ನಿರ್ಣಯ ಮಾಡಲಿಕ್ಕೆ ಹೊರಟ ಈ 4 ರಿಂದ 9 ಅಧ್ಯಾಯಗಳಲ್ಲಿ 8ನೇ ಅಧ್ಯಾಯವೇ ಅತ್ಯಂತ ದೀರ್ಘವಾದ ಅಧ್ಯಾಯ. 248 ಶ್ಲೋಕಗಳು, ಸಿಕ್ಕಾಪಟ್ಟೆ ದೀರ್ಘವಾಗಿರುವಂತಹದ್ದು. 1 ಸೆಷನ್ನಲ್ಲಿ ಮುಗಿಯೋದಿಲ್ಲ, 2 ಸೆಷನ್ ತಗೊಳ್ಬೇಕಾಗ್ತದೆ. ಇರಲಿ ಮಾಡೋಣ ಅಂತೆ. ಅಂತೂ
ಯುದ್ಧಕಾಂಡದ ಕಥೆಯನ್ನು ಕೇಳಲಿಕ್ಕೆ ಹೊರಡ್ತೇವೆ. ಬಹಳ ಅಪರೂಪ ಯುದ್ಧಕಾಂಡದ ಕಥೆ ಕೇಳಲಿಕ್ಕೆ ಹೋಗೋದಿಲ್ಲ ನಾವೆಲ್ಲ. ಸುಂದರಕಾಂಡ ಕೇಳುತ್ತೇವೆ, ಕೊನೆಗೆ ಯುದ್ಧ ಆಯಿತು ಅಂತ ಸಂಕ್ಷೇಪದಲ್ಲಿ ಹೇಳಿ ಮಂಗಳ ಮಾಡಿಬಿಡ್ತೇವೆ. ಅದಕ್ಕೆ ಈ ಕಥೆಯನ್ನು ವಿಶೇಷವಾಗಿ ಕೇಳುವ ಪ್ರಯತ್ನ. ಮೊದಲನೇ ಶ್ಲೋಕ ಪ್ರಾರಂಭವಾಗ್ತಾ ಇದೆ. ಶ್ರುತ್ವಾ ಹನುಮದುದಿತಂ ಕೃತಮಸ್ಯ ಸರ್ವಂ ಪ್ರೀತಃ ಪ್ರಯಾಣಮಭಿರೋಚಯತೆ ಸ ರಾಮಃ ಆರುಹ್ಯ ವಾಯುಸುತಮಂಗತದೇನ ಯುಕ್ತಃ ಸೌಮಿತ್ರಿಣ ಸರವಿಜಃ ಸಹಸೇನ ಯಾಗಾತ್. ಏನು ಪ್ರಾರಂಭವಾಯಿತು? ಶ್ರುತ್ವಾ ಹನುಮದುದಿತಂ ಕೃತಮಸ್ಯ ಸರ್ವಂ. ಲಂಕೆಗೆ ಹೋಗಿ ಬಂದ ಹನುಮ ರಾಮನ ಮುಂದೆ ಚೂಡಾಮಣಿಯನ್ನು ಇಟ್ಟು ನಮಸ್ಕಾರ ಮಾಡಿದ ಮೇಲೆ ಆ ಚೂಡಾಮಣಿ ತೆಗೆದುಕೊಂಡು ರಾಮದೇವರು ಹನುಮಂತನಿಗೆ ಆಲಿಂಗನ ಮಾಡಿಕೊಂಡ್ರು ಅಂತ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ. ಸರ್ವಾಂಗಕೈ ಪ್ರತಿಮಸ್ಯ ಚಕಾರ ಭಕ್ತ್ಯ ರಾಮೋಪಿ ನಾಣ್ಯಧನದಾತು ಮಮಶ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ ಸ್ವಾತ್ಮ ಪ್ರದಾನಂ. ತನ್ನನ್ನೇ ತಾನು ಕೊಟ್ಟುಬಿಟ್ಟ. ತನ್ನನ್ನು ತಾನು ಕೊಡೋದು ಅಂದರೆ ಅಪ್ಪಿಗೆಯನ್ನು ಕೊಟ್ಟ ಅಂತ ಅರ್ಥ. ಹನುಮಂತನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಅಲ್ಲಿಗೆ ನಿಲ್ಲಿಸಿದ್ರು ಶ್ರೀಮದಾಚಾರ್ಯ. ಮುಂದೇನಾಯಿತು ಅಂದರೆ ಅವೆಲ್ಲ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಶ್ರುತ್ವ ಹನುಮದುದಿತಂ. ಹನುಮಂತ ಹೇಳಿದ, ಸ್ವಾಮಿ, ನಾನು ಇಲ್ಲಿಂದ ಹೋದ ಮೇಲೆ ಲಂಕೆಯಿಂದ ತಿರುಗಿ ಬರೋವರೆಗೆ ಏನೇನಾಯಿತೋ ಅದನ್ನೆಲ್ಲವನ್ನ ನಿನ್ನ ಮುಂದೆ ಅನುವಾದವನ್ನ ಮಾಡ್ತೇನೆ ಅಂತ ಮಾಡ್ತಾ ಇದ್ದಾರೆ. ಕೃತಮಸ್ಯ ಸರ್ವಂ. ಎಲ್ಲವನ್ನ ಕೇಳಿದ್ರು. ಏನೇನು ಹೇಳಿದ್ರು ಅಂತಂದ್ರೆ, ಸಾಗರವನ್ನ ಲಂಘನ ಮಾಡಿದ್ದನ್ನ, ಸೀತಾಕೃತಿಯ ದರ್ಶನ, ಅಶೋಕವನದ ಭಂಗ, ಅಕ್ಷಕುಮಾರನ ಸಂಹಾರ ಮಾಡಿದ್ದು, ಲಂಕಾವನ್ನು ಸುಟ್ಟು ಹಾಕಿದ್ದು, ಪ್ರತಿಯೊಂದನ್ನು ಬಿಡದೇ ರಾಮನ ಮುಂದೆ ಒಪ್ಪಿಸಿದ್ದಾರೆ. ಕೇಳಿದ ರಾಮ ಏನನ್ಬೇಕಾಗಿತ್ತು? ಹಿಂಗ್ಯಾಕೆ ಮಾಡ್ಲಿಕ್ಕೆ ಹೋದ್ಯೋ ಅಂತೇನು ಅನ್ಬೇಕಾಗಿತ್ತ? ಪ್ರೀತಃ. ಒಂದೇ ಒಂದು ಶಬ್ದ ಹಾಕ್ತಾರೆ ಶ್ರೀಮದಾಚಾರ್ಯರು, ಎಲ್ಲವನ್ನ ಕೇಳಿ ಸಂತೋಷಪಟ್ಟ ರಾಮಚಂದ್ರ ಅಂತ. ಏನರ್ಥ ಅದಕ್ಕೆ? ರಾಮದೇವರು ಇದನ್ನೆಲ್ಲ ಕೇಳಿದಾಗ ಸಂತೋಷಪಟ್ಟರು ಅಂದರೆ ರಾಮದೇವರಿಗೆ ಸಮ್ಮತವಾದ ಕೆಲಸವನ್ನ ಅವರು ಮಾಡಿದ್ದಾರೆ ಅಂತ ಅರ್ಥ. ಒಂದು ವೇಳೆ ರಾಮನಿಗೆ ಇದು ಸಮ್ಮತವಾಗಿರಲಿಲ್ಲ, ಲಂಕಾದಹನವಾಗಲಿ ಸಾಗರೋಡ್ಡಾನವಾಗಲಿ ಯಾವುದು ಸಮ್ಮತವಾಗಿರಲಿಲ್ಲ ಅಂದರೆ ಪ್ರೀತನಾಗಿ ಮುಗುಳ್ನಗೆಯಿಂದ ಬಹಳ ಒಳ್ಳೆ ಕೆಲಸ ಮಾಡಿದೆ ಅಂತ ಹರಸಿದ ಅಂತ ಹೇಳಿ ಬರೋದೇ ಇಲ್ಲ. ಆಚಾರ್ಯ ಅಂತಾರೆ, ಶ್ರುತ್ವ ಹನುಮದುದಿತಂ ಕೃತಮಸ್ಯ ಸರ್ವಂ ಪ್ರೀತಃ ಪ್ರಯಾಣಂ. ಪ್ರೀತಃ ಸಂತೋಷಪಟ್ಟ. ಹಾಗಾದರೆ ಹನುಮಂತ ದೇವರ ಮಾಡಿದ ಎಲ್ಲಾ ಕೆಲಸಗಳು ಕೂಡ ರಾಮನಿಗೆ ಏನಾಗ್ತದೆ ಅಂದರೆ ಪ್ರೀತಿ ಬರ್ತದೆ. ಇದರಿಂದ ತಿಳಿದು ಬಂತು. ಒಂದೇ ಒಂದು ಸಾಲಿನಲ್ಲಿ ಆಚಾರ್ಯರು ಎಷ್ಟು ದೊಡ್ಡ ತತ್ವವನ್ನು ಹೇಳಿದ್ದಾರೆ ಅಂದರೆ, ರಾಮಚಂದ್ರನ ಮುಂದೆ ರಾವಣನ ಊರಿಗೆ ಹೋಗಿ ಅವನಿಗೆ ಧಮಕಿ ಹಾಕಿ ಅವನ ಮಗನನ್ನ ಕೊಂದು ಸುಟ್ಟು ಬಂದದ್ದು ಪ್ರತಿಯೊಂದೂ ಕೂಡ ರಾಮನಿಗೆ ಪ್ರೀತಿ ಪಾತ್ರವಾದದ್ದು. ಹಾಗಾದರೆ ಈಗ ನಾವು ತಿಳಿದುಕೊಳ್ಳಬಹುದಾದದ್ದು, ಹನುಮಂತ ದೇವರು ಮಾಡುವಾಗ ಪ್ರತಿಯೊಂದು ಕೆಲಸವನ್ನು ಯಾವುದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಿರ್ತಾರೆ? ನಾನು ಈ ಕೆಲಸ ಮಾಡಿದಾಗ ರಾಮನಿಗೆ ಪ್ರೀತಿ ಆಗ್ತದೋ ಇಲ್ಲೋ ಅಂತನ್ನೋ ವಿಚಾರದಲ್ಲಿ ಕೆಲಸ ಮಾಡ್ತಿರ್ತಾರೆ. ಎರಡನೇ ಆಂಗಲ್. ಮೊದಲನೇ ದೃಷ್ಟಿ ಏನು ಅಂದರೆ, ರಾಮನಿಗೆ ಹನುಮ ಮಾಡಿದ ಎಲ್ಲ ಕೆಲಸವೂ ಪ್ರೀತಿ ಉಂಟು ಮಾಡಿದೆ ಅಂತ ಹೋದಾದರೆ, ಹನುಮಂತ ಕೆಲಸ ಮಾಡ್ತಿರುವಾಗ ಎಂಥ ಕೆಲಸ ಮಾಡ್ತಿರ್ತಾನೆ ಅಂದರೆ, ನಾ ಮಾಡಿದ ಈ ಕೆಲಸ ಇದು ರಾಮನಿಗೆ ಪ್ರೀತಿ ಆಗ್ತದೋ ಇಲ್ಲೋ ಅಂತ ತಿಳಿದುಕೊಂಡು ಕೆಲಸವನ್ನು ಮಾಡ್ತಿರ್ತಾರೆ. ಹಾಗಾದರೆ ನಮಗೊಂದು ದೃಷ್ಟಾಂತ, ರಾಮದೇವರು ಹನುಮಂತ ದೇವರು ನಮಗೊಂದು ಮಾತು ಹೇಳಿದರು. ಏನು ಹೇಳಿದ್ರು? ನೋಡಪ್ಪ, ಕೆಲಸ ಮಾಡೋದು ದೊಡ್ಡದಲ್ಲ, ದೇವರಿಗೆ ಪ್ರೀತಿ ಆಗುವಂಗೆ ಮಾಡೋದು ದೊಡ್ಡದು ಅಂತ ಹೇಳಿದರು. ಇದು ಸೂತ್ರ ನಾವು ತಿಳ್ಕೊಳ್ಬೇಕಾದದ್ದು. ಕೆಲಸ ಮಾಡಲಿಕ್ಕೆ ಏನು ಬೇಕಾದ ಕೆಲಸ ಮಾಡ್ತೀವಿ, ಎಲ್ಲ ತಪ್ಪು ಕೆಲಸಗಳನ್ನೇ ನೂರು ಮಾಡ್ತಿರುತ್ತೆ. ಆ ಕೆಲಸವನ್ನು ಮಾಡಬೇಡ. ಕೆಲಸವನ್ನು ಮಾಡುವಾಗ ಇದು ಭಗವಂತನಿಗೆ ಪ್ರೀತಿ ಆಗ್ತದೋ ಇಲ್ಲೋ ಅನ್ನೋದನ್ನು ತಿಳಿದುಕೊಂಡು ಮಾಡು. ಪ್ರಯಾಣ ಅಭಿರೋಚಯತೆ ಸ ರಾಮಃ. ಹೊರಡೋಣ ಅಂತ ಹೊರಟು ಬಿಟ್ಟ. ಎಲ್ಲಿ ಹೊರಡಬೇಕು? ಲಂಕೆಗೆ ಹೊರಡಬೇಕಲ್ಲ, ಮತ್ತು ಸೀತೆಯನ್ನು ಕರ್ಕೊಂಡ್ಬರ್ಲಿಕ್ಕೆ. ಹೆಂಗೆ ಹೊರಟ? ಪ್ರಯಾಣಂ ಅಭಿರೋಚಯತೆ. ಪ್ರಯಾಣವನ್ನು ಬಯಸಿಕೊಂಡು ರಾಮಚಂದ್ರ ಹೊರಟ. ಆರುಹ್ಯ ವಾಯುಸುತಂ ಅಂಗದಗೇನ ಯುಕ್ತಃ ಸೌಮಿತ್ರಿಣ ಸರವಿಜ ಸಹಸೇನ ಯಾಗಾತ್. ತಾನು ಹನುಮಂತನನ್ನು ಏರಿದ್ದಾನೆ, ಲಕ್ಷ್ಮಣನನ್ನ ಅಂಗದನ ಮೇಲೆ ಏರಿಸಿದ್ದಾನೆ, ಸುಗ್ರೀವನನ್ನು ಸೇನೆ ಜೊತೆಗೆ ಕರೆದುಕೊಂಡು ಹೊರಟ ಅಂತ ಮುಂದಿನ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ದೇವರು ಅವನಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಬರ್ತಿದ್ದಿಲ್ವೇನೋ, ಅಥವಾ ಅವ ಬೇರೆ ರಥದಲ್ಲೋ ಅಥವಾ ಇನ್ಯಾವುದಲ್ಲೋ ಕುತ್ಕೊಂಡು ಹೋಗ್ಲಿಕ್ಕೆ ಬರ್ತಿದ್ದಿಲ್ವೇನೋ? ಅದ್ಯಾಕೆ ಹನುಮಂತ ದೇವರ ಮೇಲೆ ಏರಬೇಕು ಅಂತ ಕೇಳಿದ್ರೆ, ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಒಂದು ನಾಮ ಇದೆ, ವರದೋ ವಾಯುವಾಹನ ಅಂತ. ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೆ ಹೆಸರು, ಬಹಳ ವಿಚಿತ್ರವಾದ ಹೆಸರು. ವಾಯುವನ್ನೇ ವಾಹನವನ್ನಾಗಿ ಮಾಡಿಕೊಂಡವನು ಅಂತ. ಈ ಬರೇ 1000 ನಾಮಗಳಲ್ಲಿ ದೇವರ ಹೆಸರಿದ್ರೆ ಅದು ಎಲ್ಲಾದರೂ ಒಂದು ಕಡೆಗೆ ವಾಯುವಾಹನನಾಗಿದ್ದು ತೋರ್ಬೇಕಲ್ಲ ಜನರಿಗೆ. ನಮಗೆ ಬೇಡ, ಜ್ಞಾನಿಗಳಿಗಾದರೂ ಎಂದೋ ಒಂದಾದರೂ ಅಟ್ಲೀಸ್ಟ್ ಒಂದು ದಿವಸ ಆದರೂ
ಕೆಲವೊಂದು ಸರ್ತಿ ಕೆಲವು ಸಾಮಾನು ತೊಗೊಂಡಿರ್ತೀವಿ, ಬಳಸಿರಂಗೇ ಇಲ್ಲ, ಕೊನೆಗೆ ತೆಗೆದು ಚೆಲ್ಲೋ ಪ್ರಸಂಗ ಬಂದಾಗಾದರೂ ಹಾಕ್ಕೊಂಡು ಚೆಲ್ಲೋಣ ಅಂತ ಚೆಲ್ಲಿರ್ತಾರೆ ನೋಡ್ರಿ. ಹಂಗಿದ್ದಂಗೆ ಎಂದ್ರ ಒಂದು ದಿವಸ ಉಪಯೋಗಿಸ್ಕೊಂಡು ಯಾವುದೋ ಒಂದು ಅಪರೂಪದ ಬಟ್ಟೆ ತೊಗೊಂಡ್ಬಿಟ್ಟಿರ್ತಾರೆ, ಭಾಳ ಪ್ರೀತಿ ಅಂತ ತಿಳ್ಕೊಂಡು ಉಟ್ಕೊಳ್ಳಿಕ್ಕೆ ಹಾಕ್ಕೊಳ್ಳಿಕ್ಕೆ ಆಗಿರಂಗಿಲ್ಲ. ಕೊನೆಗೆ ಅದನ್ನ ವಿಸರ್ಜನೆ ಮಾಡೋ ಪ್ರಸಂಗ ಬಂದಾಗ ಮೈಗೆ ಹಚ್ಚಿಕೊಂಡು ಸಂತೋಷಪಟ್ಟು ವಿಸರ್ಜನೆ ಮಾಡಿರ್ತಾರೆ. ಹಂಗೆ ನೀವು ರಾಮ ವಾಯುವಾಹನ ಅಂತ ಹೇಳಿದರೆ ಅವು ವಾಯುದೇವ್ರ ಮೇಲೆ ಕೂತದ್ದೇ ನೋಡಿಲ್ಲಲ್ಲ ನಾವು, ಅಂದರೆ ನಮ್ಮ ಕಣ್ಣಿಗೆ ಕಾಣಲಿಕ್ಕಿಲ್ಲ. ಯಾವಾಗಲೂ ಆ ವಾಯುವಾಹನೇ ಇದ್ದಾನೆ ಪರಮಾತ್ಮ. ಈಗ ಹನುಮಂತನ ಮೇಲೆ ಏರಿ ಹೊರಟು ವರದೋ ವಾಯುವಾಹನ ಎಂಬುವಂತಹ ನಾಮವನ್ನು ಸಮರ್ಥನೆ ಮಾಡಿ ತೋರಿಸ್ತಾನೆ ಶ್ರೀರಾಮಚಂದ್ರ. ಅದಾದ ಮೇಲೆ ನೋಡ್ರಿ ಮುಂದಂತಾರೆ, ಸೌಮಿತ್ರಿಣ ಅಂಗದನ ಮೇಲೆ ಲಕ್ಷ್ಮಣ ಏರಿದ್ನಂತೆ. ಅದೇನ್ರಿ ಅಂಗದನಿಗೂ ಲಕ್ಷ್ಮಣನಿಗೆ ಏನು ಸಂಬಂಧ, ಅವಯಾಕೆ ಇರಬೇಕಾಯಿತು, ಯಾರೋ ಒಬ್ರು ಕರ್ಕೊಂಡು ಹೋಗ್ಯಾರ ಅಂತ ಹಿಂಗೆ ಅನ್ಕೊಳ್ಬಾರ್ದು. ಅಂಗದ ಅಂದರೆ ಅವ ಚಂದ್ರನ ಅವತಾರ. ಅಂಗದ ಯಾರು? ಚಂದ್ರನ ಅವತಾರ. ಲಕ್ಷ್ಮಣ ಯಾರು ಅಂದರೆ ಶೇಷದೇವರು. ಅಂದರೆ ಶೇಷದೇವರು ಅಂದರೆ ಹಿಂದಿನ ರುದ್ರದೇವರು ಅಂತ ಅರ್ಥ. ರುದ್ರದೇವರೇನಿದ್ದಾರಲ್ಲ ಅವರು ಚಂದ್ರಶೇಖರ ಅಂತ ಅವರಿಗೆ ಹೆಸರು. ತಲೆಯ ಮೇಲೆ ಚಂದ್ರನ ಇಟ್ಟುಕೊಂಡವರು. ಚಂದ್ರನಿಗೂ ರುದ್ರದೇವರಿಗೂ ಬಹಳ ಪ್ರೇಮ. ಹಾಗಾಗಿ ಹಿಂದಿನ ಅವತಾರದಲ್ಲಿ ಹಿಂದಿನ ಜನ್ಮದಲ್ಲಿ ಯಾರು ರುದ್ರದೇವರಾಗಿದ್ದರೋ ಅವರೇ ಇವತ್ತು ಶೇಷದೇವರಾಗಿ ಬಂದಾಗ ಚಂದ್ರಶೇಖರ ಅಂತ ಪ್ರಸಿದ್ಧನಾಗಿರುವಂತಹ ಚಂದ್ರ ಇದ್ನಲ್ಲ, ಯಾರ ತಲೆಯ ಮೇಲೆ ಕುಳಿತವನು, ಅವನೇ ಇವತ್ತು ಅಂಗದನಾಗಿ ಬಂದದ್ದರಿಂದ ಸ್ವಾಮಿ ಹಿಂದೆ ನೀನು ನನ್ನನ್ನು ತಲೆಯ ಮೇಲೆ ಇಟ್ಟುಕೊಂಡು ಮೆರೆಸಿದಿ, ಇವತ್ತು ನಾನು ನಿನ್ನನ್ನು ಬೆನ್ನಿನ ಮೇಲೆ ಇಟ್ಟುಕೊಂಡು ತಲೆಯ ಮೇಲೆ ಇಟ್ಟುಕೊಂಡು ನಾನು ಮೆರೆಸ್ತೇನೆ ಅಂತ ಪರಸ್ಪರವಾಗಿ ಸೇವೆಯನ್ನು ಅಂದರೆ ರುದ್ರದೇವರು ಚಂದ್ರನ ಮೇಲೆ ಅನುಗ್ರಹವನ್ನು ಮಾಡಿದ್ದು, ಚಂದ್ರ ರುದ್ರದೇವರ ಸೇವೆಯನ್ನು ಅರ್ಥಾತ್ ಶೇಷದೇವರ ಸೇವೆಯನ್ನು ಮಾಡಿದ್ದು ಅನ್ನುವಂತಹ ಮಾತನ್ನು ತಿಳ್ಕೊಳ್ಬೇಕು. ಸೇನೆ ತೆಗೆದುಕೊಂಡು ಹೋದ ಮೇಲೆ ದಕ್ಷಿಣ ಸಮುದ್ರಕ್ಕೆ ಬಂದಿದ್ದ. ಅಲ್ಲಿ ದರ್ಭಶಯನ ಅಂತ ಒಂದು ಜಾಗ, ಎಲ್ಲಿ ಭಗವಂತ ದರ್ಭವನ್ನು ಹಾಸಿಕೊಂಡು, ದರ್ಭೆ ಅಂದರೆ ಇಂಥದ್ದೊಂದು ದರ್ಭದ ಚಾಪಿ, ಅದು ದರ್ಭ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟ ಅಷ್ಟೇ. ಯಾಕೆ ಮಲ್ಕೊಂಡ ಅಲ್ರಿ? ಸಮುದ್ರ ದಾರಿ ಬಿಡಬೇಕಲ್ಲ, ಮತ್ತೆ ಈತ ಒಳಗೆ ಹೋಗ್ಬೇಕಾಗಿದೆ. ಈಗ ಹೋಗಿ ಲಂಕಾಪಟ್ಟಣದವರೆಗೆ ಮುಟ್ಟಬೇಕು ಅಂದರೆ ಸಮುದ್ರ ದಾರಿ ಬಿಡದ ಹೊರತು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಸರಿ, ಸಂಪ್ರಾಪ್ಯ ದಕ್ಷಿಣಮಪಾಂ ನಿಧಿ ಮಾತ್ರ ದೇವ ಶಿಷ್ಯೇ ಜಗದ್ಗುರುತಮೋಪ್ಯವಿಶಕ್ಯ ಶಕ್ತಿ ಅಗ್ರೇಹಿ ಮಾರ್ಧವ ಮನುಪ್ರಥಯನ್ ಸ ಧರ್ಮಂ ಪಂಥಾನಮರ್ತಿತುಮಪಾಂ ಪತಿತಃ ಪ್ರತೀತಃ. ಬಹಳ ಚಂದಾದ ಮಾತು. ಏನು? ಸಂಪ್ರಾಪ್ಯ ದಕ್ಷಿಣಮಪಾಂ ನಿಧಿಂ ಅತ್ರ ದೇವ. ದಕ್ಷಿಣ ಸಾಗರಕ್ಕೆ ಬಂದಿರುವಂತಹ ರಾಮಚಂದ್ರ ಶಿಷ್ಯೆ ಅಲ್ಲಿ ಮಲಗಿಬಿಟ್ಟ. ಏನು ಹಾಕ್ಕೊಂಡು ಮಲ್ಕೊಂಡ ಅಂದರೆ ದರ್ಭೆಯನ್ನು ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟ. ಜಗದ್ಗುರುತಮಃ ಅಪಿ ಅವಿಶಕ್ಯ ಶಕ್ತಿ. ಮುಂದಿನ ಮಾತಿನಲ್ಲಿ ಅಥವಾ ಬೇರೆ ಕಡೆಗೆ ನಾವು ರಾಮಾಯಣದಲ್ಲಿ ನೋಡಿದಾಗ ವರುಣನನ್ನ ಪ್ರಾರ್ಥಿಸಿದಂತೆ, ವರುಣ ದಾರಿ ಕೊಡಪ್ಪ, ನಾನು ಹೋಗಬೇಕಾಗಿದೆ ಅಂತನ್ನುವಂತೆ ಮಾತನಾಡ್ತಾನೆ. ಅಥವಾ ಬಹಳ ಸೌಮ್ಯವಾಗಿ ನಡ್ಕೊಳ್ತಾನೆ ದೇವರು ರಾಮಚಂದ್ರ. ತನ್ನ ಶಕ್ತಿ ನೋಡಿದ್ರೆ ಅಪಾರವಾದ ಸಾಮರ್ಥ್ಯ, ಅವಿಶಕ್ಯ ಶಕ್ತಿ. ಅವನ ಸಾಮರ್ಥ್ಯವನ್ನು ಎದುರು ಹಾಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅನ್ನುವ ಮಾತುಗಳನ್ನು ನಾವು ಹಿಂದೂ ಕೇಳಿದ್ದೇವೆ ಮತ್ತು ಕೇಳುತ್ತೇವೆ. ಯುದ್ಧ ಭೂಮಿಯಲ್ಲಿ ಅಕ್ಷರಶಃ ತೋರಿಸ್ತಾನೆ ರಾಮಚಂದ್ರ, ಯಾರು ಎದುರು ಹಾಕೊಳ್ತೀರಿ ಹಾಕ್ಕೊಳ್ರಿ ಅಂತ. ಇಂತಹ ವ್ಯಕ್ತಿ ಬಹಳ ಸೌಮ್ಯವಾಗಿ ಮಲ್ಕೊಂಡ್ಬಿಟ್ಟ. ಬಂದು ಹಾಸ್ಕೊಂಡು 3 ದಿವಸ ಕಾದ್ನಂತೆ. ಈಗ ಹೇಳ್ತಾನೆ, ಈಗ ಜಾಗ ಬಿಡ್ತಾನೆ ಅಂತ ಹೇಳಿ ಬಿಡಲಿಲ್ಲ. ಅದಕ್ಕೆ ಆಚಾರ್ಯರು ಹಿಂಗೆ ಯಾಕೆ ಮಾಡಿದ ರಾಮಚಂದ್ರ ಅಂದರೆ ಅದಕ್ಕೆ ಕಾರಣ ಅಗ್ರೇಹಿ ಮಾರ್ಧವ ಮನುಪ್ರಥಯನ್ ಸ ಧರ್ಮಂ ಪಂಥಾನಂ, ದಾರಿಯನ್ನು ಅರ್ಥಿತು ಬೇಡಲಿಕ್ಕೆ ಅಪಾಂ ಪತಿತಃ ಪ್ರತೀತಃ. ನೋಡಿದರೆ ವರುಣ ದಾರಿ ಕೊಡು ಅಂತ ಕೇಳಿ ಮಲಗಿದಂತೆ ಕಾಣಿಸ್ತಾನೆ ಅಂತ ಆಚಾರ್ಯರಂತಾರೆ. ಉಪಾಯಗಳು 4: ಸಾಮೋಪಾಯ, ದಾನ, ಭೇದ, ದಂಡ ಅಂತ 4 ಉಪಾಯಗಳು. ಯಾವಾಗಲೂ ಒಂದು ಕಾರ್ಯವನ್ನು ಮಾಡಬೇಕಾದಾಗ 4 ಉಪಾಯಗಳನ್ನು ಉಪಯೋಗಿಸುವಂತಹ ಸ್ಥಿತಿ ತಡ್ಕೊಳ್ಬಾರ್ದಂತೆ. ನಾವು ಸಾಮೋಪಾಯದಿಂದಲೇ ಕಾರ್ಯವನ್ನು ಮಾಡ್ಕೊಂಡ್ಬಿಡ್ಬೇಕ್ರಿ, ಬುದ್ಧಿವಂತ ಲಕ್ಷಣ ಅದು. ಸಾಮ ಇಲ್ಲದೆ ಹೋದರೆ ಆಮೇಲೆ ಭೇದಕ್ಕೆ ಇಳಿಬೇಕಾಗ್ತದೆ, ಭೇದ ಇಲ್ಲದೆ ಹೋದರೆ ಆಮೇಲೆ ದಾನಕ್ಕೆ ಇಳಿಬೇಕಾಗ್ತದೆ, ಇಲ್ಲ ಅಂದರೆ ಕೊನೆಗೆ ದಂಡ. 4 ರೀತಿಯಲ್ಲಿ ಯಾವುದೋ ಒಂದು ಉಪಾಯವನ್ನು ಮಾಡಿ ಕಾರ್ಯವನ್ನು ಸಾಧಿಸ್ಕೊಳ್ಬೇಕಂತೆ. ಅದಕ್ಕೆ ರಾಮ ಏನು ಮಾಡಿದ ಅಂದರೆ, ಇದೇ 4 ಉಪಾಯಗಳಿದೆ ಅಂತ ಮೊದಲೇ ದಂಡವನ್ನು ಎತ್ತಲಿಕ್ಕೆ ಹೋಗ್ಬೇಡ್ರಿ, ಇದೆ ಅಂತ ಮೊದಲೇ ದಾನವನ್ನೋ ಭೇದವನ್ನೋ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೊದಲು ಸಾಮೋಪಾಯವನ್ನು ಮಾಡಿರಿ, ಸ್ವಲ್ಪ ಸೌಮ್ಯವಾಗಿ ವರ್ತಿಸ್ರಿ. ಮೃದುವಾಗಿ ಅವರ ಜೊತೆಗೆ ವರ್ತನೆ ಮಾಡಿದಾಗ ನಿಮ್ಮ ಕೆಲಸ ಆಗ್ತಿತ್ತು ಅಂತಾದರೆ ಆ ಉಪಾಯವನ್ನೇ ಶ್ರೇಷ್ಠ ಅಂತ ಇಟ್ಕೊಂಡ್ಬಿಡ್ರಿ. ಅದಕ್ಕೆ ಅಗ್ರೇಹಿ ಮಾರ್ಧವಮನು ಪ್ರಥಯನ್ ಸಧರ್ಮಂ. ಸಾಮಭೇದ ದಾನ ದಂಡಗಳಲ್ಲಿ ಮೊದಲು ಮೃದುತ್ವ, ಸಾಮವೇ ಇದು ಯೋಗ್ಯವಾದ ಧರ್ಮ ಅಂತ ತಿಳಿಸ್ಲಿಕ್ಕೆ ರಾಮಚಂದ್ರ ಆ ಸಮುದ್ರ ದಂಡೆಯ ಮೇಲೆ ಬಂದು
ಮಲ್ಕೊಂಡ್ಬಿಟ್ಟ. ಕೇಳಬೇಕು, ಕೇಳ್ತೀನಿ ಅಂತನ್ನೋ ಹಂಗೆ ಮಲಗಿದ್ದಾನಂತೆ. 3 ದಿವಸ ಅವಕಾಶ ಇದೆ ನೋಡ್ರಿ. ಈ 3 ದಿವಸ ಅವಕಾಶದಲ್ಲಿ ಒಂದು ಘಟನೆ ಆಯಿತು ಅಂತ ದಾಖಲೆ ಮಾಡ್ತಾರೆ ವಾಲ್ಮೀಕಿಗಳು ಹೌದು, ಆಚಾರ್ಯರು ಹೌದು, ಇಬ್ಬರು ಆ ವಿಷಯವನ್ನು ಬರೆದಿರ್ತಾರೆ. ಏನಾಯಿತು? ವಿಭೀಷಣ ಬಂದಾಗ ಘಟನೆಯನ್ನು ಮೊದಲು ಅನುವಾದ ಮಾಡಿಬಿಡ್ತೇನೆ. ಆಮೇಲೆ ನಿರ್ಣಯಗಳೇನು, ಆಚಾರ್ಯರು ಕೊಟ್ಟ ವಿವರಣೆ ಏನು, ನಾವು ತಿಳ್ಕೊಳ್ಬೇಕಾದ ಅಂಶವೇನು ಅಂತ ಹೊರಡೋಣಂತೆ. ಲಂಕೆಯಿಂದ ವಿಭೀಷಣ ಹೊರ ಹಾಕಲ್ಪಟ್ಟ. ನಡಿ ನೀನು ಇಲ್ಲಿ ಇರಬೇಡ ಅಂತ ಹೊರಗೆ ಹಾಕಿಬಿಟ್ರು ಅವನನ್ನು. ಹೊರ ಹಾಕಿಸಿಕೊಂಡ ಬಂದ ವಿಭೀಷಣ ಎಲ್ಲೆಲ್ಲೂ ಹೋಗಲಿಲ್ಲ, ನೇರವಾಗಿ ಬಂದು ರಾಮನಿಗೆ ಶರಣಾಗಿಬಿಟ್ಟ. ರಾಮ ನೀನೇ ನನಗೆ ಗತಿ, ಇನ್ಯಾರಿಲ್ಲ ಅಂತ ಶರಣಾದಾಗ ಈಗ ಅವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕೋ ಬೇಡವೋ ಅಂತ ಒಂದು ಚರ್ಚೆ ಪ್ರಾರಂಭ ಆಯಿತು. ಯಾರಿದ್ದಾರೆ ಆ ಸಮುದ್ರ ದಂಡೆಯ ಮೇಲೆ ಚರ್ಚೆ ಮಾಡಲಿಕ್ಕೆ? ನೋಡಿದರೆ ಎಲ್ಲ ಕಪಿಗಳಲ್ವೇನೋ? ಇಲ್ಲ, ಯಾರು ಕಪಿಗಳಲ್ಲ. ಪ್ರತಿಯೊಬ್ಬರೂ ದೇವತೆಗಳ ಅವತಾರರಾಗಿರುವಂಥವರು. ಎಲ್ಲರೂ ಬುದ್ಧಿವಂತರು, ರಾಜಕಾರಣದಲ್ಲಿ ಬುದ್ಧಿವಂತರು, ಈ ಶತ್ರುಗಳ ಜೊತೆಗೆ ವ್ಯವಹಾರ ಮಾಡಲಿಕ್ಕೆ ಬುದ್ಧಿವಂತರು, ಪ್ರತಿಯೊಂದು ಚಾಣಾಕ್ಷರೇ. ಅಂಥವರೆಲ್ಲ ಕುಳಿತಿರುವಾಗ ವಿಭೀಷಣನನ್ನು ನಾವು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕೋ ಬೇಡವೋ ದೊಡ್ಡ ಚರ್ಚೆ ಆಯಿತು. ಬೇಡ ಅಂತ ಒಂದು ಪಾರ್ಟಿ, ಎಸ್ ಅಂತ ಒಂದು ಪಾರ್ಟಿ. ಬೇಡ ಅನ್ನೋರು ಓಟ್ ಹಾಕಿದವರು ಎಷ್ಟು ಮಂದಿ ಅಂದರೆ 99. ಬೇಕು ಅಂತ ಓಟ್ ಹಾಕಿದವರು ಯಾರಾದ್ರೂ ಒಬ್ಬರೇ. ಡೆಮೋಕ್ರಸಿಗಳು ಯಾರು ನಡೀತಾರಪ್ಪ, ಓಟ್ ಯಾರು ಜಾಸ್ತಿ ಇರ್ತದೆ ಅವ್ರನ್ನ ತಗೋಬೇಕಾಗ್ತದೆ. ಆದ್ರೆ ಉಲ್ಟಾ ರಾಮಚಂದ್ರ ಏನ್ ಮಾಡಿದ ಅಂದ್ರೆ ಒಂದು ಓಟ್ ಯಾರು ಹಾಕಿದ್ರು ಅವನ್ನೇ ತಗೊಂಡ್ಬಿಟ್ಟ. ಯಾಕ, ಏನು ಕಾರಣವನ್ನೇ ಹೇಳ್ತಾ. ಇದಾದ ಮೇಲೆ ಯಾಕೆ ಬಂದಿದ್ದ ವಿಭೀಷಣ ಅಂತ, ಅಣ್ಣ ಹೊರಗೆ ಹಾಕಿದ್ದ ಅಂತ ಹೇಳಿದ್ರಲ್ಲ, ಬರೇ ಹೊರಗೆ ಹಾಕಿದ್ದ ಅಂತಲ್ಲ, ಇನ್ನು ಮುಂದಾಗುವ ಅಣ್ಣನ ಸ್ಥಿತಿ ಏನು ಅಂತ ಅನ್ನೋದನ್ನು ಮೊದಲೇ ಊಹಿಸಿದ್ನಂತೆ. ಬಹಳ ಆಶ್ಚರ್ಯ ನೋಡ್ರಿ. ಏನದು, ರಾವಣನಿಗೆ ಇನ್ನು ಮುಂದೆ ಏನು ಸ್ಥಿತಿ ಬರ್ತದೆ ಅಂತ ಮೊದಲೇ ಊಹಾ ಮಾಡಿಕೊಂಡು, ಅದು ಚಾಣಾಕ್ಷತನ ಇರಬೇಕಾಗ್ತದೆ. ನಾವು ಮುಂದೆ ಏನಾಗ್ತದೆ ಅಂತ ನೋಡಿ ಕೆಲಸ ಮಾಡಬೇಕೆ ಹೊರತಾಗಿ ಮೊದಲು ಕೆಲಸ ಸುಮ್ಮನೆ ಹುಯ್ಯನ್ ಕೆಲಸ ಮಾಡೋದಲ್ಲ. ಅದಕ್ಕಾಗಿ ಇಲ್ಲಿ ಬಂದು ನಿಂತಿದ್ದಾನೆ ರಾಮ. ವಿಭೀಷಣನನ್ನು ಸ್ವೀಕಾರ ಮಾಡಿ ಯಾರ ಮಾತನ್ನ ಕೇಳಿದ, ಯಾಕೆ ಕೇಳಿದ ಅಂತ ಹೇಳಿ, ಕಪಿಗಳು ಯಾಕೆ ಬೇಡ ಅಂದಿದ್ರು ಅದಕ್ಕೆ ಏನು ಉತ್ತರವನ್ನು ಕೊಟ್ಟ ಅಂತ ಅನ್ನೋದೇ ಮುಂದಿನ ಘಟ್ಟದಲ್ಲಿ ಬರುವಂತಹದ್ದು. ಆಗ ಪ್ರಾರಂಭ ಆಗ್ತದೆ. 3ನೇ ಶ್ಲೋಕದಲ್ಲಿ ಹೇಳುವಾಗ 8ನೇ ಅಧ್ಯಾಯದ 3ನೇ ಶ್ಲೋಕ, ತತ್ರ ಜಗಾಮಸ ವಿಭೀಷಣ ನಾಮಧೇಯ ರಕ್ಷಃ ಪತೇರವರಜೋಪ್ಯಥ ರಾವಣೇನ ಭಕ್ತೋಧಿಕಂ ಚ ರಘುಪತಾವತಿ ಧರ್ಮನಿಷ್ಠಃ ತ್ಯಕ್ತೋ ಜಗಾಮ ಶರಣಂಚ ರಘುತ್ತಮಂ ತಂ. ತತ್ರ ಅಲ್ಲಿ ಆ ಜಗಾಮ ಎಲ್ಲಿಗೆ ಬಂದ? ಆ ಸಮುದ್ರ ದಂಡೆಯ ಮೇಲೆ ರಾಮಚಂದ್ರ ಯಾವಾಗ ದರ್ಭಶಯನಾಗಿದ್ನೋ ಆಗ ವಿಭೀಷಣ ಅವನನ್ನು ಕಾಣಬೇಕು ಅಂತ ಅಲ್ಲಿಗೆ ಬಂದಿದ್ದಾನೆ. ಬಂದವನು ರಕ್ಷಪತೆ ರವರಜಃ, ರಾವಣನ ತಮ್ಮ. ವಿಭೀಷಣ ನಾಮಧೇಯ, ಏನ್ ಹೆಸರು ಅಂದ್ರೆ ವಿಭೀಷಣ. ಯಾಕೆ? ರಾವಣನ ತಮ್ಮ. ಕುಂಭಕರ್ಣ ಇದ್ರಿ ಮತ್ತೆ ಅದಕ್ಕೆ ಅವನೋ ಯವನ್ನೋ ಬೆಳೆಬೇಡ ಅಂತ ಹೇಳಿ ನಿರ್ಣಯ ತಿಳಿಸುವಾಗಲೇನೆ ವಿಭೀಷಣ ನಾಮಧೇಯ ಅಥ ರಾವಣೇನ ತ್ಯಕ್ತಃ, ಅವ ರಾವಣನಿಂದ ಹೊರಗೆ ಹಾಕಲ್ಪಟ್ಟವನು. ಯಾಕೆ ಅಂದ್ರೆ 2 ದೊಡ್ಡ ಕಾರಣ ಕೊಡ್ತಾರೆ ಆಚಾರ್ಯರು ಮತ್ತು ಮೂಲತಃ. ಏನು? ಒಂದು, ಅತಿ ಧರ್ಮನಿಷ್ಠ, ಬಹಳ ಧಾರ್ಮಿಕನಾಗಿದ್ದಾನೆ. ವಿಚಾರ ಮಾಡ್ರಿ, ಧಾರ್ಮಿಕರು ಬಹಳ ಆದ್ರು ಅಂದ್ರೆ ಅವ್ರು ಹೊರಗೆ ಹಾಕ್ಬಿಡ್ತಾರೆ ಜನ. ಅವ್ರ ಕಡೆ ಹೋಗೋದು ಬರಪ್ಪ, ಬರೀ ಮಡಿ ಮೈಲಿ ಆಚಾರ ಅಂತಿರ್ತಾರೆ. ಸುಳ್ಳ ನಮ್ಮನ್ನು ಕಂಡ್ರೆ ದೂರ ನಿಂತ್ಕೊಂಡು ಮಾತಾಡ್ತಾರೆ. ಅವರು ಬೇಡ ಅಂತ ತಿಳ್ಕೊಂಡು ಹೇಳಿ ಕೆಲವ್ರು ಏನ್ ಮಾಡ್ತಿರ್ತಾರೆ, ದೂರ ಹಾಕ್ಬಿಡ್ತಿರ್ತಾರೆ. ನಾವು ಧರ್ಮದ ಹತ್ರ ಆದಂತೆ ಜನ ನಮ್ಮಿಂದ ದೂರ ಆಗ್ತಾರೆ. ಇಷ್ಟು ನೆನಪಿಟ್ಕೊಳ್ರಿ. ಯಾಕೆಂದ್ರೆ ಧರ್ಮ ಬಹಳ ತೀವ್ರವಾಗಿದೆ. ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂದ್ರೆ ಇಲ್ಲೇ ಲಂಕೆಯಲ್ಲಿರುವಂತಹ ರಾವಣ ದೃಷ್ಟ ಅಂತ. ವಿಭೀಷಣ ಏನ್ ಮಾಡಿದ, ಅಣ್ಣ ಇನ್ನೊಬ್ಬರ ಹೆಂಡತಿಯನ್ನ ಯಾಕೋ ಹೊತ್ಕೊಂಡು ಬಂದಿ, ನಿನಗೆ ಏನ್ ಬೇಕಾಗಿದೆ, ಇದು ತಪ್ಪು ಅಂತ ಧರ್ಮವನ್ನು ತಿಳಿಸಿದ್ದಕ್ಕೆ. ನೋಡಿ, ಎಂತಹ ಧರ್ಮಗಳನ್ನ ಹೇಳಿದಾಗ ಜನರು ನಮ್ಮಿಂದ ದೂರ ಆಗ್ತಾರೆ ಎಂಬುದಕ್ಕೆ ದೃಷ್ಟಾಂತ. ನೀ ಮಾಡಿದ ತಪ್ಪು, ಶಾಸ್ತ್ರ ವಿರೋಧ, ಸಮಾಜ ವಿರೋಧ, ವೈಯಕ್ತಿಕ ವಿರೋಧ ಎಲ್ಲ ಹೇಳಿದಾಗ ನಮ್ಮ ಜೊತೆ ಮಾತಾಡ್ಸ್ಲಿಕ್ಕೆ ಬರೋದಿಲ್ಲ. ಯಾರಾದರೂ ಕಳ್ತನ ಸುಳ್ತನ ಮತ್ತೊಂದು ಮಾಡ್ತಿದ್ರು, ನೀವು ತಪ್ಪು ಅಂತ ಹೇಳಿ ನಮ್ಮನ್ನು ಮಾತಾಡ್ಸಂಗೆ ನಾಳಿಂದ ಅವರು. ಯಾಕೆ ಬೇಕ್ರಿ, ಬರೀ ಎಲ್ಲದಕ್ಕೂ ತಪ್ಪು ಅಂತಾರ ಅಂತ ತಿಳ್ಕೊಂಡು ಹೇಳಿ. ಹಾಗಾಗಿ ನಾವು ಅತಿಧರ್ಮನಿಷ್ಠರಾದರೆ ಸಮಾಜಕ್ಕೆ ಘಾತುಕವಾದ, ಶಾಸ್ತ್ರಕ್ಕೆ ವಿರೋಧಿಯಾದ, ವೈಯಕ್ತಿಕ ಉದ್ಧಾರಕ್ಕೂ ಕಲ್ಲಾಗುವಂತಹದ್ದನ್ನು ಹೇಳಿದ್ರೆ ನಮ್ಮ ಜನ ದೂರ ಮಾಡೇ ಬಿಡ್ತಾರೆ. ಇದಕ್ಕೆ ದೃಷ್ಟಾಂತ ಇದು. ಏನಾಯಿತು? ಅತಿಧರ್ಮನಿಷ್ಠ, ಮಹಾನಿಷ್ಠುರ, ಮಹಾಧಾರ್ಮಿಕ.
ಅಣ್ಣ ನೀನು ಮಾಡಿದ ಸರಿಯಲ್ಲ, ನೀನು ರಾಮನ್ ಏನು ಅನ್ಕೊಂಡಿದ್ದೀಯ ನೀನು ಅಂತ ಬರೇ ಧರ್ಮ ಹೇಳಿದಿದ್ರೆ ಸುಮ್ಮನೆ ಇರ್ತಿದ್ನೋ ಏನೋ, ರಾಮ ಅಂದ್ರೆ ಏನು ಅನ್ಕೊಂಡಿ ಅಂತ ರಾಮನ ಹೆಸರು ತೆಗೆದುಬಿಟ್ಟ. ಆಚಾರ್ಯರಂದ್ರು ರಾಮನಲ್ಲಿ ಭಕ್ತನಾಗಿದ್ದ, ಶರಣಂಚ ರಘುತ್ತಮ, ರಘುತ್ತಮನ ಭಕ್ತನಾಗಿ, ಭಕ್ತೋದಿಕಂಚ ರಘುಪತವು, ರಾಮನ ಅತ್ಯಂತ ಭಕ್ತನಾಗಿದ್ದಾನೆ, ಧಾರ್ಮಿಕನಾಗಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅಣ್ಣ ರಾವಣ ಅವನನ್ನು ಹೊರಗೆ ಹಾಕಿದ್ದಾನೆ. ಇಷ್ಟು ಮಹತ್ವದ ಅಂಶ. ನಾವೇನು ತಿಳಿಬೇಕು ಅಂದರೆ, ಪುರಾಣಗಳಲ್ಲಿ ಪಾಪ ಯಾರು ಹರಿಭಕ್ತರಾಗಿದ್ದಾರೋ ಅವರನ್ನು ಹಿಂಗೆ ಹೊರಗೆ ಹಾಕೋದು ಬಿಡೋದು ನಡೆದೇ ಬಿಟ್ಟದೆ. ಅವರ ಮೇಲೆ ದ್ವೇಷ ಮಾಡುವಿಕೆ ಅಂತಹದ್ದು ನಡೆದೇ ಬಿಟ್ಟದೆ. ಪುರಾಣದಲ್ಲಿ ಕೇಳ್ತೀವಿ, ಹಿರಣ್ಯಕಶಿಪು ಇದ್ನಲ್ರಿ ಅವ, ಪ್ರಹ್ಲಾದ ರಾಜರನ್ನ ಯಾಕೆ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ, ಯಾಕೆ ಅವನು ಬಿಟ್ಟ, ಕೊಲ್ಲುವ ಹಂತಕ್ಕೆ ಯಾಕೆ ಹೋದ ಅಂದರೆ ಹರಿಭಕ್ತನಾಗಿದ್ದಾನೆ ಅನ್ನೋ ಒಂದೇ ಕಾರಣ, ಬೇರೆ ಏನಿಲ್ಲ. ಅವನು ಹೇಳಿದ, ಅಪ್ಪ ನೀ ಮಾಡೋದು ತಪ್ಪು ಮಹಾರಾಯ, ಮಾಡಬೇಡ. ದೇವರಲ್ಲಿ ಯಾಕೆ ದ್ವೇಷ ಮಾಡ್ಲಿಕ್ಕೆ ಹೊರಟಿದ್ದಿ, ಅವನು ಏನು ನಿನಗೇನು ಕೆಟ್ಟದ್ದು ಮಾಡಿ ನಾನು ದ್ವೇಷ ಮಾಡ್ಲಿಕ್ಕೆ ಹೊರಟಿ, ಅವನು ದೇವರು ಯಾರ್ಯಾರು ಏನೇನೋ ಕರ್ಮಗಳನ್ನು ಮಾಡಿದ್ದಾರೋ ಆ ಕರ್ಮಗಳಿಗೆ ಫಲ ಕೊಡುವುದಕ್ಕಾಗಿ ಮಾತ್ರ ವ್ಯವಸ್ಥೆ ಮಾಡಿಕೊಂಡಿರ್ತಾನೆ, ವೈಯಕ್ತಿಕ ಯಾವುದೂ ಇರುವುದಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ದು, ಕರ್ಮಣ್ಣೀವ ಅಧಿಕಾರ ಮಾ ಫಲೇಶು ಕದಾಚನ, ಕರ್ಮದಲ್ಲಿ ನಿನಗೆ ಅಧಿಕಾರ ಅದ, ಫಲ ಕೊಡುವುದು ನನ್ನ ಕೈಯಲ್ಲಿ ಇದೆ. ಯಾಕೆ ಅಂದರೆ ಯಾರಿಗೆ ಎಷ್ಟು ಹೇಗೆ ಫಲ ಕೊಡಬೇಕು ಅಂತ ನಾನು ವಿಚಾರ ಮಾಡ್ತೇನೆ. ಅವರು ಮಾಡುವಾಗ ಆ ಕರ್ಮದ ಹಿನ್ನೆಲೆಯಲ್ಲಿ ಯಾರು ಸಹಾಯಕರಾಗಿದ್ದರು, ದೇಶ ಏನು, ಕಾಲ ಏನು, ಶ್ರದ್ಧೆ ಏನು, ಪ್ರೇಮವೇನು, ಪ್ರತಿಯೊಂದು ಕೌಂಟ್ ಆಗ್ತದಲ್ಲ ಕರ್ಮ ಮಾಡುವಾಗ. ಈಗ ಒಂದು ಕ್ವಶನ್ ಪೇಪರ್ ಪಾಪ ಹುಡುಗರು ಬರೆದಿದ್ದಾರೆ, ಆನ್ಸರ್ ಮಾಡಿದ್ದಾರೆ ಅಂದರೆ ಅದ್ರೊಳಗೆ ಯಾವುದೇ ಒಂದು ಲೆಕ್ಕಕ್ಕೆ ಹಾಕ್ತಾರೆ, ಬರೀ ಪ್ರಶ್ನೆಗೆ ಉತ್ತರ ಬರೆದಷ್ಟೇ ಲೆಕ್ಕ ಹಾಕ್ತಾರೋ, ದುಂಡಿಗೆ ಬರೆದಾರ ಇಲ್ಲ ಅಂತ ನೋಡ್ತಾರೋ ಇಲ್ಲೋ, ಅಕ್ಷರಗಳು ಹೆಂಗಾಗ್ಯಾವ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದನೋ ಇಲ್ಲೋ, ಇನ್ ಟೈಮ್ ಬರೆದಾರೋ ಇಲ್ಲೋ, ಎಲ್ಲ ಲೆಕ್ಕಕ್ಕೆ ಬರ್ತದೆ. ಕಾಪಿ ಹೊಡೆದು ಬರ್ಬಿಡೋಣ, ಫುಲ್ಲು ಬರ್ದಾರ, ಕಾಪಿ ಹೊಡೆದು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಅದಕ್ಕೆ ಡಿವೈಡ್ ಮಾಡಿರ್ತಾರೆ. ಅಂದ ಮೇಲೆ ಒಂದು ಪ್ರಶ್ನೆ ಪತ್ರವನ್ನು ನಾವು ಉತ್ತರಿಸಿದಾಗ ಅದರ ಹಿನ್ನೆಲೆಯಲ್ಲಿ ಎಷ್ಟೆಲ್ಲ ನೋಡಿ ಅದಕ್ಕೆ ಮಾರ್ಕ್ಸ್ ಹಾಕೋದು ಉಂಟೋ, ಹಾಗೆ ನಾವು ಒಂದು ಕರ್ಮ ಮಾಡಿದಾಗ ದೇವರದನ್ನೆಲ್ಲ ನೋಡಿ ಫಲ ಕೊಡ್ತಾರೆ. ಅದಕ್ಕೆ ನಾವೇನು ಮಾಡಬಾರ್ದು ಅಂದರೆ ಕರ್ಮ ಮಾಡಿ ನನಗೆ ಫಲ ಕೊಡು ಅಂತ ಕೇಳಲಿಕ್ಕೆ ಹೋಗಬಾರ್ದು. ದೇವರಿಂದ ಕರ್ಮಣ್ಯವ ಅಧಿಕಾರ, ನೀ ಪ್ರಶ್ನೆ ಪತ್ರಿಕೆಗೆ ಆನ್ಸರ್ ಮಾಡಟ್ಟೆ, ಮಾರ್ಕ್ಸ್ ಹಾಕೋದು ನನ್ನ ಕೈಯಲ್ಲಿ ಇದ್ದದ್ದು. ಅದಕ್ಕೆ ಹಿರಣ್ಯಕಶಿಪು ಹೇಳ್ತಾನೆ ಪ್ರಹ್ಲಾದ, ಅಪ್ಪ ನಿಮ್ಮ ತಮ್ಮನನ್ನ ನಮ್ಮ ಕಾಕ ಹಿರಣ್ಯಾಕ್ಷನ ಕೊಂದದ್ದು ದೇವರು ವೈಯಕ್ತಿಕವಾದ ಕಾರಣಕ್ಕಾಗಿ ಅಲ್ಲ, ಅವನು ತಪ್ಪು ಮಾಡಿದ ಅನ್ನೋದಕ್ಕಾಗಿ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಈ ಧರ್ಮ ತಿಳಿಸಿದರೆ ಸಿಟ್ಟು ಮಾಡಿಕೊಂಡ ಹಿರಣ್ಯಕಶಿಪು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ನೋಡ್ರಿ, ಭಾಗವತದಲ್ಲಿ ನಾವು ಕೇಳುವಾಗ ಹರಿಭಕ್ತನಾದ ಪ್ರಹ್ಲಾದನನ್ನ ತಂದೆಯೇ ದ್ವೇಷ ಮಾಡಿ ತ್ಯಾಗ ಮಾಡಿದ. ರಾಮಾಯಣವನ್ನ ಕೇಳುವಾಗ ರಾವಣ ತನ್ನ ತಮ್ಮನಾದ ವಿಭೀಷಣನನ್ನೇ ಅವ ಹರಿಭಕ್ತನಾಗಿದ್ದ, ಧಾರ್ಮಿಕನಾಗಿದ್ದ ಎಂಬ ಕಾರಣಕ್ಕಾಗಿ ತ್ಯಾಗ ಮಾಡ್ತಾ ಇದ್ದಾನೆ. ತಿಳಿಲಿಲ್ಲ. ಹೌದು, ಅವನು ರಾವಣನಿಗೆ ತಮ್ಮನಾಗಿ ಬಂದ್ರು ವಿಭೀಷಣ, ಅದೆಷ್ಟು ಇಷ್ಟು ನಿಷ್ಠಾವಂತ ಮತ್ತು ಹರಿಭಕ್ತನಾಗಿದ್ದ ಅಂತ ಕೇಳಿದರೆ, ಇವರೆಲ್ಲ ಸೇರಿಕೊಂಡು ತಪಸ್ಸು ಮಾಡಿದರಂತೆ. ಯಾರೆಲ್ಲ ಸೇರಿಕೊಂಡು, ರಾವಣ, ಕುಂಭಕರ್ಣ, ವಿಭೀಷಣ, ಶೂರ್ಪಣಖ, ಇವರೆಲ್ಲ ಅಣ್ತಮ್ಮಂದ್ರು ಅರ್ಥಂಗಿದ್ರು ಒಟ್ಟರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದಾಗ ರಾವಣ ಒಂದು ವರ ಕೇಳಿಕೊಂಡ, ಕುಂಭಕರ್ಣ ಮತ್ತೊಂದು ಕೇಳಿಕೊಂಡ. ವಿಭೀಷಣ ಬ್ರಹ್ಮದೇವರಲ್ಲಿ ಕೇಳಿಕೊಂಡ ಮಾತೇನು ಗೊತ್ತೇನು? ಪರಮ ಆಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್. ಸ್ವಾಮಿ, ಬ್ರಹ್ಮದೇವರೇ ಸ್ವಾಮಿ, ಎಂತಹ ಸ್ಥಿತಿ ಬಂದರೂ ಧರ್ಮದಿಂದ ನನ್ನ ಬುದ್ಧಿ ವಿಚಲಿತವಾಗುವುದು ಬೇಡ ಅಂತ ವರ ಕೇಳಿಕೊಂಡಿದ್ದ. ತುಂಬ ಅಪರೂಪ. ಎಂತಹ ಸ್ಥಿತಿ ಬಂದರೂ ನಾನು ಪ್ರಾಮಾಣಿಕನಾಗಿರಬೇಕು, ನ್ಯಾಯ ಮಾರ್ಗವನ್ನು ಬಿಡಬಾರದು ಅಂತ ದೇವರಲ್ಲಿ ಕೇಳಿಕೊಳ್ಳುವಂತಹ ವ್ಯಕ್ತಿಗಳನ್ನು ನೋಡಿದ್ರೆ ಸಂತೋಷ ಆಗ್ತದೆ. ಇದಕ್ಕೆ ದೃಷ್ಟಾಂತ ಯಾರು? ವಿಭೀಷಣ. ರಾವಣ ಮನೆಯಾಗಿ ಬೆಳೆದಾನ್ರಿ, ಸುತ್ತಮುತ್ತ ಒಟ್ಟರು ರಾಕ್ಷಸರಿದ್ದಾರೆ, ನೋಡಿದ್ರೆ ಹೊಡಿ ಬಡಿ ಕಡಿ ಅಂತ ತಿಳ್ಕೊಂಡು ಇವರು ಹಂಗ ಆಗ್ಬೇಕಾಗಿತ್ತು, ಹಂಗ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂದ್ರೆ ಬ್ರಹ್ಮದೇವರಲ್ಲಿ ಕೇಳಿಕೊಂಡಿದ್ದ. ಎಂತಹ ಸ್ಥಿತಿ ಬಂದರೂ ಕೂಡ ನನಗೇನಾಗಬಾರದು ಅಂದ್ರೆ ಧರ್ಮ ಮಾರ್ಗದಿಂದ ವಿಚಲಿತನಾಗಬಾರದು ನನ್ನ ಬುದ್ಧಿ ಅಂತ ಕೇಳಿಕೊಂಡಿದ್ರು. ಅದಕ್ಕಾಗಿ ಆಯಿತು. ವಿಭೀಷಣ ಬಂದ. ವಿಭೀಷಣ ಬಂದು ರಾಮನಿಗೆ ಶರಣಾದ ಅನ್ನೋದರ ಹಿನ್ನೆಲೆಯಲ್ಲಿ ಎರಡು ಕಾರಣ ಕೊಟ್ಟರು. ಅವನು ಮಹಾಬ್ರಾಹ್ಮಭಕ್ತನಾಗಿದ್ದ, ಧಾರ್ಮಿಕನಾಗಿದ್ದಾದ್ರಿಂದ ಅಲ್ಲಿ ತ್ಯಾಗ ಮಾಡಲ್ಪಟ್ರೆ ಇಲ್ಲಿ ಸ್ವೀಕರಿಸಲ್ಪಟ್ಟ. ಈಗ ಅರ್ಥ ಆಗ್ತದೆ, ದೇವರು ಯಾರನ್ನು ಸ್ವೀಕಾರ ಮಾಡ್ತಾನೆ, ಸಮಾಜ ಯಾರನ್ನ ಬಿಡ್ತದೆ ಅಂತ. ಯಾರನ್ನ ಸ್ವೀಕಾರ ಮಾಡ್ತಾನೆ ದೇವರು ಅಂತ ಕೇಳಿದ್ರೆ, ಯಾರು ಧಾರ್ಮಿಕನಾಗಿದ್ದಾನೋ, ಯಾರು ಭಗವದ್ಭಕ್ತನಾಗಿದ್ದಾನೋ ಅವರನ್ನು ಸ್ವೀಕಾರ ಮಾಡ್ತಾನೆ. ಯಾರನ್ನ ಸಮಾಜ ಬಿಡ್ತದೆ ಅಂದರೆ ಅಂತ ಇಂಥದ್ದು ರಾವಣಂತಹ ಸಮಾಜ ಬಿಡ್ತದೆ ಅಂತಂದರೆ ಅತಿ ಧರ್ಮನಿಷ್ಠನಾದರೆ ಮತ್ತೆ ಭಗವದ್ಭಕ್ತರಾದರೆ ಅವ್ರನ್ನ ದೂರ ಇಟ್ಬಿಡ್ತಾರೆ, ಬೇಡವೇ ಬೇಡ ಅಂತ ತಿಳ್ಕೊಂಡು ಹೇಳಿ. ಈಗ ಎರಡು ಪಾರ್ಟಿ ಆತ್ರಿ.
ಬಂದ ಅವನು ಕರ್ಕೋಬೇಕೋ ಬ್ಯಾಡೋ ಅಂತ ಎರಡು ಪಾರ್ಟಿ. ಬ್ಯಾಡ ಅಂದವ್ರು ಯಾರ್ಯಾರು ಅಂತ ಮೊದಲನೇ ಪಕ್ಷ. ತಗೊಳ್ಳೋಣ ಅನ್ನೋದು ಯಾರು ಬಂದಾರ? ಬ್ರಹ್ಮಾತ್ಮಜೇನ ರವಿಜೇನ ಬಲ ಪ್ರಣೇತ್ರ ನೀಲೇನ ಮೈಂದ ವಿವಿಧಾಂಗದ ತಾರ ಪೂರ್ವೈ ಸರ್ವೈಶ್ಚ ಶತ್ರು ಸದನಾದುಪಯಾತ ಏಷಃ ಭ್ರಾತಾಸ್ಯ ನ ಗ್ರಹಣ ಯೋಗ್ಯ ಇತಿ ಸ್ಥಿರೋಕ್ತಃ. ಬ್ರಹ್ಮಾತ್ಮಜೇನ ಮೊದಲನೇದ್ದು ಜಾಂಬವಂತ, ಬ್ರಹ್ಮದೇವರ ಮಗ. ಬಹಳ ಮಂದಿಗೆ ಗೊತ್ತಿಲ್ಲದ ಅಂಶ ಏನು ಅಂದರೆ, ಜಾಂಬವಂತ ಇವರೆಲ್ಲರಿಗಿಂತ ಮೊದಲು ರಾಮಾಯಣ, ಇನ್ನೂ ರಾಮಾಯಣ ಆಗ್ತದೋ ಇಲ್ಲೋ ಅನ್ನೋಕ್ಕಿಂತ ಮೊದಲೇ ಹುಟ್ಟಿ ಬಂದವನೇ. ನಾವು ಬಹಳ ಹಿಂದೆ ಹೋಗ್ಬೇಕಾಗ್ತದೆ. ಏನಾಗ್ತದೆ, ರಾಮಾಯಣದೊಳಗೆ ಹನುಮಂತ ಅವತಾರ ಮಾಡಿದ, ವಾಲಿ ಸುಗ್ರೀವ ಅಂತ ಹಿಂಗೆ ನೋಡ್ಕೋತಿದ್ದಂತೆ ಜಾಂಬುವಂತನು ಆವಾಗೇ ಅವತಾರ ಮಾಡಿದ್ದಾನೇನೋ ಅಂತ ತಿಳಿದುಕೊಂಡ್ರೆ ಇಲ್ಲ. ಜಾಂಬುವಂತ ಇದೆಲ್ಲಕ್ಕಿಂತ ಮೊದಲು ತ್ರೇತಾಯುಗದಲ್ಲಿ ರಾಮಾಯಣ ನಡೀತಾ ಇದೆ ಅಂತ ಹೇಳಿದ್ರೆ ಕೃತಯುಗದಲ್ಲಿಯೇನೆ, ಇನ್ನೂ ಹಿಂದೇನೆ ಜಾಂಬುವಂತರ ಅವತಾರ ಆಗಿಬಿಟ್ಟಿದೆ. ಯಾರಿಂದ ಆಗಿದೆ ಅಂದರೆ ಚತುರ್ಮುಖ ಬ್ರಹ್ಮದೇವರಿಂದ ಆಗಿದೆ. ಅದಕ್ಕಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ, ಜಾಂಬುವಂತ ಬ್ರಹ್ಮಪುತ್ರ ಬ್ರಹ್ಮಾತ್ಮಜೇನ, ರವಿಜೇನ ಸೂರ್ಯಪುತ್ರನಾದ ಸುಗ್ರೀವ, ಬಲಪ್ರಣೇತ್ರ ನೀಲೇನ, ಆ ಸೇನಾಧಿಪತಿಯಾಗಿರುವಂಥವನು ಯಾರು ಅಂದರೆ ನೀಲ. ಬಹಳ ವಿಚಿತ್ರ. ಯಾರ ಅವತಾರವ? ಅಗ್ನಿಯ ಅವತಾರ. ಅಗ್ನಿ ನೀಲ ಎಂಬ ಹೆಸರಿನ ಕಥೆಯಾಗಿದ್ದಂತೆ. ರಾಮಾಯಣದಲ್ಲಿ ನೀಲ ಅಂತಾಗಿದ್ರೆ ಮಹಾಭಾರತದಲ್ಲಿ ದೃಷ್ಟದ್ಯುಮ್ನ ಅಂತಾಗಿದ್ದ. ಎರಡೂ ಕಡೆಗೆ ಅವನೇ ಸೇನಾಧಿಪತಿ, ಬೇರೆ ಇನ್ಯಾರಿಲ್ಲೇ ಇಲ್ಲ. ರಾಮಾಯಣದಲ್ಲಿ ರಾವಣನ ಜೊತೆಗೆ ಯುದ್ಧಕ್ಕೆ ಹೋಗಬೇಕಾದ ರಾಮ ಯಾರನ್ನು ಮುಂದೆ ಮಾಡ್ಕೊಂಡು ಹೋದ ಅಂದ್ರೆ ಅಗ್ನಿ ಅವತಾರನಾದ ನೀಲನನ್ನು ಮುಂದೆ ಮಾಡಿಕೊಂಡು ಹೋದ. ಮಹಾಭಾರತದಲ್ಲಿ ಕೃಷ್ಣ ಕೌರವರ ಜೊತೆಗೆ ಯುದ್ಧಕ್ಕೆ ಹೋಗಬೇಕಾದ್ರೆ ಅದೇ ಅಗ್ನಿ ಅವತಾರನಾದ ದೃಷ್ಟದ್ಯುಮ್ನ ಮುಂದೆ ಮಾಡಿಕೊಂಡು ಯುದ್ಧಕ್ಕೆ ಹೋಗ್ಬಿಟ್ಟ. ಅಲ್ಲಿ ಭೀಷ್ಮಾಚಾರ್ಯರು ಸೇನಾಧಿಪತಿಗಳ್ರಿ ಕೌರವರ ಕಡೆಗೆ. ಪಾಂಡವರ ಕಡೆಗೆ ಯಾರು ಸೇನಾಪತಿ ಅಂತ ಕೇಳಿದ್ರೆ ದೃಷ್ಟದ್ಯುಮ್ನ ಅಗ್ನಿ. ಯಾಕೆ ಅಂದ್ರೆ ಸರಳ ತತ್ವ ಏನು ಅಂದ್ರೆ, ಎಲ್ಲಾ ದೇವತೆಗಳು ಅಗ್ನಿಮುಖ ವೈ ದೇವಾಹ, ವೇದ ಹೇಳ್ತದೆ ಅಗ್ನಿಯನ್ನ ಮುಂದಿಟ್ಟುಕೊಂಡು ಕೆಲಸ ಮಾಡುತ್ತಾರೆ. ಯಾವುದೇ ಕೆಲಸ ಮಾಡಲಿ ದೇವತೆಗಳು ಅಗ್ನಿಯನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಇವತ್ತಿಗೂ ದೇವತೆಗಳನ್ನ ಮೀಟ್ ಮಾಡುವಂತಹ ಮೀಡಿಯಾ ಯಾವುದು ಅಂದ್ರೆ ಅಗ್ನಿ. ನೀವು ಆಹುತಿಯನ್ನು ಎಲ್ಲಿ ಹಾಕ್ಬೇಕು? ಅಗ್ನಿಯಲ್ಲಿ ಹಾಕ್ಬೇಕು. ನೀರಿನಲ್ಲಿ ಹಾಕ್ರಿಪ್ಪ, ಹಾಕ್ರಿ. ಒಂದು ತುಪ್ಪದ ತಗೊಂಡು 1 ಲೀಟರ್ ತುಪ್ಪ ತಗೊಂಡು ನೀರಿನಲ್ಲಿ ಹಾಕ್ರಿ, ಮುಟ್ಟೋದಿಲ್ಲ. ಯಾಕೆ ಅಂದರೆ ಅವರು ಮೀಡಿಯಾ ಅಲ್ವೇ ಅಲ್ಲ, ಮಾಧ್ಯಮ ಅಲ್ವೇ ಅಲ್ಲ ನಮಗೆ ಮುಟ್ಲಿಕ್ಕೆ. ಇವತ್ತಿಗೂ ನಾವು ಪರಲೋಕದವರ ಜೊತೆಗೆ ಸಾಧನೆಗೆ ಮಾಧ್ಯಮವನ್ನಾಗಿ ಬಳಸಿಕೊಂಡದ್ದು ಅಗ್ನಿಯನ್ನೇ ಹೊರತಾಗಿ ಬೇರೆದನ್ನಲ್ಲ. ಅದಕ್ಕೆ ಅಗ್ನಿಯೇ ಅವತ್ತಿಗೂ ಕೂಡ ದೇವತೆಗಳಿಗೆ ಮಾಧ್ಯಮನಾಗಿದ್ದ, ಮುಖನಾಗಿದ್ದ. ತಲವಕಾರ ಉಪನಿಷತ್ತಿನಲ್ಲಿ ಒಂದು ಘಟನೆ ಬರ್ತದೆ. ಎಲ್ಲ ದೇವತೆಗಳು, ನಾವು ದೈತ್ಯರ ಜೊತೆಗೆ ಯುದ್ಧ ಮಾಡಿರ್ತಾರೆ, ಯುದ್ಧ ಮಾಡಿದ ಮೇಲೆ ಜಯ ಆಗಿರ್ತದೆ ಇವರಿಗೆ. ದೇವತೆಗಳು ತಮ್ಮ ವಿಕ್ಟ್ರಿ ಅಂತ ತಿಳ್ಕೊಂಡಿರ್ತಾರೆ, ನಾವು ಗೆದ್ದದ್ದು ಅಂತ. ದೇವರಂದ, ನೀವು ಗೆಲ್ಲಬೇಕು ಅಂತ ನಿಮಗೋಸ್ಕರ ನಿಮ್ಮೊಳಗೆ ನಾನು ಪ್ರವೇಶ ಮಾಡಿ ಗೆಲ್ಲಿಸಿಕೊಟ್ಟಿದ್ದೇನೆ. ನನ್ನನ್ನು ಮರೆತು ಬಿಟ್ಟು ನೀವೇ ಶಬಾಷ್ ಅಂತ ಒಬ್ಬೊಬ್ಬರು ಬೆನ್ನು ತಟ್ಕೊಳ್ತಿದ್ದೀರಲ್ಲ ಅಂತ ಹೇಳಿ ಒಂದು ಯಕ್ಷನಾಗಿ ಬರ್ತಾನೆ. ಯಕ್ಷ ಅಂದ್ರೆ XYZ ಅಂತ ಇರ್ತೀವಲ್ಲ, ಹಂಗೆ ಯಕ್ಷನಾಗಿ ಬಂದು ಅಪರಿಚಿತನಾಗಿ ನಿಂತು ಬಿಡ್ತಾನೆ. ಅಪರಿಚಿತನಾಗಿ ನಿಂತಾಗ ಅವನನ್ನು ತಿಳಿದುಕೊಂಡು ಬರಬೇಕು. ಯಾರನ್ನ ಮೊದಲು ಕಳಿಸ್ಬೇಕು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಅಗ್ನಿ ನೀನೇ ಮೊದಲು ಹೋಗು. ಅಗ್ನಿ ಮೊದಲು ಹೋಗಿ ಕಿಮೇತದ್ಯಕ್ಷಮಿತಿ, ಆ ಯಕ್ಷ ಯಾರು ಅಂತ ತಿಳಿದುಕೊಂಡು ಬಾ ಅಂತ ಕಳಿಸ್ತಾರೆ. ಅವತ್ತಿನ ಆ ಸಭೆಯಲ್ಲಿ ಬೇರೆ ಬೇರೆ ಎಲ್ಲಾ ದೇವತೆಗಳಿದ್ರು. ವರುಣ ಇದ್ದ, ಕುಬೇರ ಇದ್ದ, ಯಮ ಇದ್ದ, ಇಂದ್ರ ಇದ್ದ. ಯಾರೂ ಮೊದಲು ಹೋಗಲಿಲ್ಲ. ಎಲ್ಲೇ ಮೊದಲು ಹೋಗಬೇಕಾಗಿದ್ರು ಯಾರನ್ನ ಕಳಿಸ್ಬೇಕು ಅಂದ್ರೆ ಅಗ್ನಿಯನ್ನೇ ಮೊದಲು ಕಳಿಸುವಂತಹ ಸಂಪ್ರದಾಯ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಅಗ್ನಿಮುಖ ವೈ ದೇವಾಹ, ದೇವತೆಗಳಿಗೆ ಅಗ್ನಿಮುಖ ಅಂತ ಕರೀತಾರೆ. ರಾಮಾಯಣದಲ್ಲಿ ಅಗ್ನಿಯ ನೀಲಾವತಾರ, ಮಹಾಭಾರತದಲ್ಲಿ ದೃಷ್ಟದ್ಯುಮ್ನ ಅವತಾರ. ಇಬ್ಬರು ಸೇನಾಧಿಪತಿಗಳು. ಇವತ್ತಂತ ಈ ರಾಮಾಯಣದಲ್ಲಿ ಇಲ್ಲ, ಬೇಡ, ಕ್ಯಾನ್ಸಲ್ ಅಲ್ರಿ. ಸ್ವತಃ ಬ್ರಹ್ಮಪುತ್ರನಾದ ಜಾಂಬುವಂತ ಬೇಡ ಅಂತ ರಾಮಚಂದ್ರನಿಗೆ ಹೇಳ್ತಾನೆ. ಸೂರ್ಯಪುತ್ರನಾಗಿರುವಂತಹ ಸುಗ್ರೀವ ಬೇಡ ಅಂತ ಹೇಳ್ತಾನೆ. ಅಗ್ನಿ ಅವತಾರನಾಗಿರುವಂತಹ ನೀಲ ಬೇಡ ಅಂತಾನೆ. ಮೈಂದ ವಿವಿಧ ಅಶ್ವಿನಿ ದೇವತೆಗಳ ಅವತಾರರಾದ ಮೈಂದ ವಿವಿಧರು ನೋ ಅಂತಾರೆ, ಬೇಡ ಅಂತಾರೆ. ತಾರ ಪೂರ್ವೈಹಿ, ಬೃಹಸ್ಪತಿ ಅವತಾರನಾದ ತಾರ ಬೇಡ ಅಂತ ಹೇಳ್ತಾರೆ. ರಾಮ ಅಂದ, ಓಕೆ ನೀವೆಲ್ಲ ಬೇಡ ಅಂತೀರಿ, ನಾವು ಒಪ್ಕೊಳ್ತೀವಿ. ಯಾಕೆ ಬೇಡ ಅಂತೀರಿ? ಕಾರಣ ಕೊಡ್ರಿ. ಬೇಕಲ್ಲ, ಸುಮ್ಮನೆ ಬೇಡ ಅಂತಾರೆ. ಯಾರ ಕಾರಣ ಹೇಳಬೇಕು ಬೇಡ ಅಂದ್ರೆ ಏನ್ ಕಾರಣ? ಸರ್ವೈಶ್ಚ ಶತ್ರು ಸದನಾದುಪಯಾತ ಏಷಃ. ಒಂದನೇ ಕಾರಣ, ಅವನು ಶತ್ರುವಿನ ಮನೆಯಿಂದ ಬಂದಿದ್ದಾನೆ. ರಾಜನೀತಿ ಏನ್ ತಿಳಿಸ್ತದೆ ಅಂದ್ರೆ ಶತ್ರುಗಳ ಮನೆಯಿಂದ ಬಂದವನನ್ನು ನಾವು ಸ್ವೀಕಾರ ಮಾಡಬಾರ್ದು.
ಸರಿಯದ, ಅವರು ಹೇಳಿದ ನಿಯಮ ಅತ್ಯಂತ ಸರಿಯದ. ಇವತ್ತಿಗೂ ನಾವು ಪರದೇಶದಿಂದ ಪರಕಡೆಯಿಂದ ಶತ್ರುವಿನ ಕಡೆಯಿಂದ ಯಾರಾದರೂ ಬಂದರೆ ಅವನ್ನ ನಾವು ಸ್ವೀಕಾರ ಮಾಡುವುದಿಲ್ಲ ಸುಲಭಕ್ಕೆ. ಯಾಕೆಂದ್ರೆ ಅವರ ಬುದ್ಧಿಯಲ್ಲಿ ಏನಿದೆಯೋ, ಯಾವುದಕ್ಕಾಗಿ ಬಂದಿದ್ದಾರೋ ಯಾವಾಗಲೂ ಸಂಶಯದ ಕಣ್ಣಿನಿಂದಲೇ ನಾವು ನೋಡ್ತಿರ್ತೇವೆ. ಹಾಗಾದ್ರೆ ಶತ್ರುವಿನ ನೆಲೆಯಿಂದ ಬಂದಿರುವ ಈ ವಿಭೀಷಣನನ್ನ ನಾನ್ಯಾಕೆ ಸ್ವೀಕಾರ ಮಾಡಬೇಕು ಅಂತ ಪ್ರತಿಯೊಬ್ಬರೂ ತಮಗೆ ತಿಳಿದ ಎಲ್ಲ ಶಾಸ್ತ್ರಗಳ ವಾಕ್ಯಗಳನ್ನು ಉದಾಹರಿಸಿ ದೃಷ್ಟಾಂತಗಳನ್ನು ಕೊಟ್ಟು ನಿಷೇಧವನ್ನ ಮಾಡಿದ್ರು. ಒಂದು ಪಾಯಿಂಟ್ ಆದ್ರೆ ಎರಡನೇ ಅಂಶವನ್ನು ಹೇಳ್ತಾರೆ, ಭ್ರಾತ ಅಸ್ಯ. ಎರಡನೇದ್ದೇನು ಅಂದ್ರೆ ಅವನ ತಮ್ಮ. ಯಾರ ತಮ್ಮ? ರಾವಣನ ತಮ್ಮ. ನೋಡ್ರಿ ಎಷ್ಟು ವಿಚಿತ್ರ. ಅಲ್ಲಿ ರಾವಣ ನೀನ್ ನನ್ನ ತಮ್ಮ ಆಗ್ಲಿಕ್ಕೆ ಯೋಗ್ಯ ಇಲ್ಲ ತಮ್ಮ ಹೊರಗೆ ಹಾಕ್ಯಾನ. ಇಲ್ಲಿ ಇವ್ರು ತಗೊಳ್ಬೇಕಾದ್ರೆ ಇವ ರಾವಣನ ತಮ್ಮ ಅಂತ ತಗೊಳ್ಳಿಕ್ ತಯಾರಿಲ್ಲ. ಎಂಥ ಪರಿಸ್ಥಿತಿ. ದುಷ್ಟರ ಜೊತೆಗೆ ಕೆಲವು ದಿವಸ ಬಾಳಿದರೂ ಜನ ನಮ್ಮನ್ನು ದುಷ್ಟ ಅಂತ ಕಲಿಕ್ ಶುರು ಮಾಡ್ತಾರೆ. ಅದಕ್ಕೆ ದುಷ್ಟರ ಜೊತೆಗೆ ಸಹವಾಸ ಮಾಡಬಾರ್ದ್ರೆ ನಾವು. ನಮ್ಮ ಬುದ್ಧಿ ಒಳ್ಳೇದಿರ್ತದೆ. ಅವರು ಪಾಪ ನಮ್ಮ ಜೊತೆ ಕೆಟ್ಟದ್ ಮಾಡಿ ನಮ್ಗೆಂದೂ ಕೆಟ್ಟದ್ ಮಾಡಿರೋದಿಲ್ಲ. ಆದ್ರೆ ಅವರು ಲೋಕದಲ್ಲಿ ಕೆಟ್ಟವರು ತೊಮ್ಮೆ ಪ್ರಸಿದ್ಧಿ ಆಗಿಬಿಟ್ರೆ ನಮ್ಮ ಸಹವಾಸ ಅವ್ರ ಜೊತೆಗಿದೆ ಅಂತ ಲೋಕಕ್ಕೆ ಗೊತ್ತಾದ್ರೆ ಜನ ನಮ್ಮನ್ನು ಮಾತಾಡ್ಸೋದಿಲ್ಲ. ಅದಕ್ಕೆ ಸಹವಾಸ ಮಾಡುವಾಗ ಯಾರ ಜೊತೆಗೆ ಹೇಗೆ ಸಹವಾಸ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಸರ್ವೈಶ್ಚ ಶತ್ರು ಸದನಾದುಪಯಾತ ಏಷಃ ಭ್ರಾತಸ್ಯ ನ ಗ್ರಹಣ ಯೋಗ್ಯ ಇತಿ ಸ್ಥಿರೋಕ್ತಃ. 4 ಶ್ಲೋಕ ಆಯ್ತು. 5ನೇ ಶ್ಲೋಕದಲ್ಲಿ ಎಸ್ ಅಂದವರು ಯಾರು? ಒಬ್ಬರೇ ಒಬ್ಬರು. ಇಲ್ಲಿ ನಿಂತಿದ್ದಾರಲ್ಲ ಪ್ರಾಣದೇವರು, ಒಬ್ಬರೇ ಎಸ್ ಅಂದದ್ದು. ಸ್ವಾಮಿ ಕರ್ಕೊಂಡ್ಬಿಡೋಣಂತ ಹೇಳ್ಬಿಟ್ರು ಸರಳವಾಗಿ. ಏನ್ರಿ ಇಷ್ಟು ಮಂದಿ ವಿರುದ್ಧವಾಗಿ ಓಟ್ ಹಾಕಿದ್ರೆ ನಾಳೆ MLA MP ಆಗಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು? ಆಗ್ತಾನೆ ತಗೊಳ್ರಿ ಅಂತ ಹೇಳಿದ್ರು. ಅತ್ರಾಹ ರೂಪಮಪರಂ ಬಲದೇವತಾಯಾಃ ಗ್ರಾಹ್ಯ ಸಗೇಶ ನಿತರಾಂ ಶರಣಂ ಪ್ರಪನ್ನಃ ಭಕ್ತಶ್ಚ ರಾಮಪದಯೋರ್ವಿನಶಿಷ್ಣು ರಕ್ಷೋ ವಿಜ್ಞಾಯ ರಾಜ್ಯಮುಪಭುಕ್ತುಮಿಹಾಭಿಯಾತಃ. ಅತ್ರಾಹ ಇಲ್ಲಿ ಹೇಳಿದ್ರು ಏನು? ರೂಪಮಪರಂ ಬಲದೇವತಾಯಾಃ. ಬಲದೇವತಾ ಹನುಮಂತ ದೇವರಿಗೆ, ಪ್ರಾಣದೇವರಿಗೆ ಹೆಸರು ಬಲದೇವತೆ ಅಂತ ಹೆಸರು. ಹನುಮದವತಾರದಲ್ಲಿ, ಭೀಮಾವತಾರದಲ್ಲಿ ಅತ್ಯದ್ಭುತವಾದ ಬಲ ಕಾರ್ಯವನ್ನು ಮಾಡಿದ್ದಾರೆ. ಪ್ರಾಯ ಲೋಕಕ್ಕೆ ನಂಬಿಕೆಯೂ ಬರದೇ ಇರುವಂತಹ ಬಲ ಕಾರ್ಯವನ್ನು ಮಾಡಿಬಿಟ್ಟಿದ್ದಾರೆ. ಬಲ ಇಷ್ಟು ಪರಿಂದ ಇರ್ಲಿಕ್ಕೆ ಸಾಧ್ಯ ಅದನ್ನ ಎಲ್ಲಾದರೂ ಅಂತ ಕೇಳುವಷ್ಟು ಬಲ ಕಾರ್ಯ ಮಾಡಿದ್ದಾರೆ. ಒಂದೇ ಉಸಿರಿಗೆ ಸಮುದ್ರದ ಈ ದಂಡೆಯಿಂದ ಆ ದಂಡೆಯವರೆಗೆ ಜಿಗಿಬೇಕು ಅಂದ್ರೆ ಏನರ್ಥ? ಅದು ಮೆಟ್ಲ ಹತ್ಲಿಕ್ಕಾಗಿರ್ಲಿಕ್ಕೆ ನಮ್ಮ ಮನೆಯಾಗಿದ್ದದ್ದು. ಈ 4 ಕಡೆ ಕೈ ಹಿಡ್ಕೊಂಡು 5 ಮಂದಿ ಬೆನ್ನು ಹಿಡ್ಕೊಂಡು ಇರ್ತೀವಿ ನಾವೆಲ್ಲ. ಅಂತಹ ಸ್ಥಿತಿ ನಮ್ದೆಲ್ಲ. ವಯಸ್ಸಾದಾಗ ಅಂತಲ್ಲ, ವಯಸ್ಸಿದ್ದಾಗಲೇ ನಮ್ಮ ಪರಿಸ್ಥಿತಿ. ವಯಸ್ಸಾದ್ಮೇಲೆ ಅಂತೂ ಕೇಳಲೇಬೇಡ್ರಿ. ಬಲದೇವತಾಯ ಒಂದೇ ಕೈಯಲ್ಲಿ ಗಂಧವಾದನ ಗಿರಿಯನ್ನು ಹೊತ್ತುಕೊಂಡು ಬಂದ್ರು. ಸಂಜೀವಿನಿ ಅಂತ ಇವತ್ತು ನಾವು ಕರಿತೇವೆ. ಅಲ್ಲಿಂದ ಹೊತ್ತುಕೊಂಡು ಬಂದ್ರು. ಒಂದೇ ಕೈಯಲ್ಲಿ ಹೊತ್ತುಕೊಂಡು ಬಂದಿದ್ದಾರೆ ಕ್ಷಣ ಮಾತ್ರದಲ್ಲಿ. ಯಾರು ನಂಬಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನೆಲ್ಲ? ಅಷ್ಟು ಬಲ ಕಾರ್ಯವನ್ನು ತೋರಿಸಿರುವಂತಹ ಬಲದೇವತಾಯ ಆ ಬಲದೇವತೆಯ ರೂಪ ಹನುಮಂತ ಏನ್ ಹೇಳಿದ? ಗ್ರಾಹ್ಯ ಸಯೇಷಃ. ಸ್ವಾಮಿ ಸ್ವೀಕಾರ ಮಾಡೋರನ್ನು. ಯಾಕೆ? ಸಯೇಷ ನಿತರಾಂ ಶರಣಂ ಪ್ರಪನ್ನಃ. ಪಾಯಿಂಟ್ 1, ನಂಬರ್ 1, ಶರಣ ಬಂದಿದ್ದಾನೆ. ಶರಣ ಬಂದಿದ್ದಾನೆ ಅಂದ್ರೆ ಯಾವ ವ್ಯಕ್ತಿ ದೇವರಿಗೆ ಶರಣಾಗ್ತಾನೋ ಭಗವಂತ ಅವನನ್ನು ಸ್ವೀಕಾರ ಮಾಡಬೇಕು. ನಿಯಮ ಅದು. ಅವನ ಜಾತಿ, ಅವನ ಧರ್ಮ, ಅವನ ಕುಲ, ಅವನ ವಯಸ್ಸು, ಅವನ ವಿದ್ಯೆ ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವ ಹಾಗಿಲ್ಲ. ಹನುಮಂತ ದೇವರು ತಿಳಿಸಿಕೊಟ್ಟ ಸೂತ್ರ. ನಾ ಯಾರೇ ಇರಬಹುದು, ಹನುಮಂತ ದೇವರಿಗೆ ಭಗವಂತನಿಗೆ ಶರಣ. ಸ್ವಾಮಿ ನೀನೇಪ ನಮ್ಮ ರಕ್ಷಕ ಅಂದ್ರೆ ದೇವರು ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಯಾರ್ದು ಮತ್ತ ಇನ್ಫ್ಲೂಯೆನ್ಸ್ ಅದ, ಯಾರ್ದು ಪ್ರಾರ್ಥನಾ ಅದ ಅಂದ್ರೆ ಇವ್ರ ಪ್ರಾರ್ಥನಾ, ಹನುಮಂತ ದೇವ್ರ ಪ್ರಾರ್ಥನಾ. ಏನ್ ಹೇಳ್ಯಾರ ಹನುಮಂತ ದೇವರು? ಶರಣ ಬಂದವ್ರನ್ನ ತಗೋ ಸ್ವಾಮಿ ಅಂತ ಒಂದು ಪ್ರಾರ್ಥನಾ ಮಾಡಿಬಿಟ್ಟಾರ. ದೀನಂ ದೂನಂ ಅನಾಥಂ ಶರಣಾಗತಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ರಾಯರು ಪ್ರಾತಃ ಸಂಕಲ್ಪ ಇದ್ದ ಮಾತು ಬರ್ದಾರ. ಸ್ವಾಮಿ ನೀ ಯಾರನ್ನು ತಗೋಬೇಕು? ದೀನಂ ದೂನಂ ಏನಂ ಶರಣಾಗತಂ. ಅದು ಪ್ರಾಣದೇವರು ಮೇಲೆ ದೇವರ ಬಳಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ರೆಕಮೆಂಡೇಶನ್ ನಿಲ್ಲಿಸಿ, ತಗೋ ಮಹಾರಾಯ ಪಾಪ ನಿಂಗೆ ಶರಣಾಗತನಾಗ್ಯಾನ ಅಂತ ಹೇಳಿದಾಗ ಭಗವಂತ ನಮ್ಮನ್ನು ಸ್ವೀಕಾರ ಮಾಡ್ತಾನಂತ. ಅಂದ್ರೆ ಹಾಗಾದ್ರೆ ಪ್ರಾಣದೇವರ ಒಂದೇ ಒಂದು ಪ್ರಾರ್ಥನೆ ಭಗವಂತನಲ್ಲಿ ಏನು ಅಂದ್ರೆ, ಯಾರು ನಿನಗೆ ಶರಣು ಬರ್ತಾರೋ ಅವರನ್ನ ನೀನು ಸ್ವೀಕಾರ ಮಾಡು. ಹಿಂದಿನವರು ಹೇಳಿದ ಎಲ್ಲಾ ಮಾತು ನಮ್ಮ ತಲೆಯಲ್ಲಿ ನೆನಪಿರಬೇಕು. ರಾವಣನ ತಮ್ಮ, ಶತ್ರುವಿನ ಮನೆಯಿಂದ ಬಂದವರು, ಇದೆಲ್ಲವೂ ಇದ್ದರೂ ದೇವರು ತೆಗೆದುಕೊಂಡ ಅಂತಂದ್ರೆ ದೇವರು ನಮ್ಮಲ್ಲಿ ಕಾಣುವುದು ಒಂದನ್ನೇ, ಶರಣಾಗತಿ, ಬೇರೆ ಇನ್ಯಾವುದಲ್ಲ. ಶರಣಾಗತಿ ಅಂದ್ರೆ ಏನು ಅಂದ್ರೆ ನಮಸ್ಕಾರ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬಾರ್ದ್ರಿ. ನಮ್ಮಲ್ಲಿ ಶರಣಾಗತಿ ಅಂದ್ರೆ ಅದು ಅಂತ ತಿಳ್ಕೊಂಡ್ಬಿಟ್ಟಿವಿ. ಅದರ ವಿವರಣೆಯನ್ನು ಕೊಡ್ತೇನೆ.
ಮತ್ತೆ ಎರಡನೇದ್ದು, ಒಂದು ಶರಣಾಗಿದ್ದಾನೆ. ನಂಬರ್ 2, ಭಕ್ತಶ್ಚ ರಾಮಪದಯೋ, ನಿನ್ನ ಭಕ್ತ ಅಲ್ಲಿ ಅದೇ ಕಾರಣಕ್ಕೆ ತಾನೇ ಬಿಟ್ಟದ್ದವನನ್ನ. ನೀ ರಾಮ ಭಕ್ತಿ ಇದ್ದಿ ಹೋಗು ಅಂತ ಬಿಟ್ಟಿಲ್ಲ, ರಾಮ ಭಕ್ತ. ಮೂರನೇದ್ದು, ವಿನಶಿಷ್ಣು ರಕ್ಷಃ ವಿಜ್ಞಾಯ, ಅಣ್ಣ ಸಾಯ್ತಾನೆ. ಪೂರ್ಣ ನಿರ್ಧಾರ, ನಮ್ಮ ಅಣ್ಣ ಸಾಯ್ತಾನೆ, ರಾವಣ ಸತ್ತೇ ಹೋಗ್ತಾನೆ. ಅಲ್ರಿ ಅವ ಸಾಯ್ತಾನೆ ಇವ್ರ ಕಡೆ ಯಾಕೆ ಬಂದಿ ಅಂತ ಕೇಳಿದ್ರೆ, ಅವ ಸಾಯೋದು ಯಾರ ಕೈಯಾಗ? ರಾಮನ ಕೈಯಾಗ ಸಾಯ್ತಾನೆ. ಸತ್ತ ಮೇಲೆ ರಾಜ್ಯ ಯಾರ್ದಾಯಿತು? ರಾಮಂದಾಯಿತು. ಮತ್ತು ರಾಜ್ಯ ನನಗೆ ಬೇಕಲ್ಲ ಅನ್ನೋದಕ್ಕಾಗಿ ಇವನ ಕಡೆಗೆ ಬಂದಿದ್ದಾನೆ. ರಾಜ್ಯಂ ಉಪಭೋಕ್ತು ಇಹಾವಿಯಾತಃ, ರಾಜ್ಯ ಭೋಗ ಮಾಡಬೇಕು ಅನ್ನೋದಕ್ಕಾಗಿ ಬಂದಿದ್ದಾನೆ. ಶ್ರೀಮದಾಚಾರ್ಯರ ಮಾತು ಬಹಳ ಗಂಭೀರ ಇದೆ. ನಾನು ವಿಚಾರ ಮಾಡಿದೆ, ಇಲ್ಲಿ ಸ್ವಾರ್ಥ ಇಲ್ವೇ ವಿಭೀಷಣನಿಗೆ? ಆಚಾರ್ಯವಾಕ್ಯ ಮುಗೀತು. ಆಚಾರ್ಯರು ಮೂರನೇ ಮಾತೇನು ಹೇಳಿದ್ರು ಅಂದರೆ, ತನಗೆ ಲಂಕಾಧಿಪತ್ಯ ಬೇಕಾಗಿದೆ ಅಂತ ಅನ್ನೋದಕ್ಕಾಗಿ ಬಂದಿದ್ದಾನೆ. ಯಾರು? ವಿಭೀಷಣ. ಇದು ಒಳಗಡೆಗೆ ಸ್ವಾರ್ಥ ಅಲ್ವಾ? ಅಣ್ಣನನ್ನ ಇನ್ನೊಬ್ಬರ ಕಡೆಯಿಂದ ಕೊಲ್ಲಿಸಿ ತಾನು ರಾಜ್ಯವನ್ನು ತೆಗೆದುಕೊಳ್ಳಿಕ್ಕೆ ಹೊರಟಂತೆ ಆಗುವುದಿಲ್ಲವೋ? ಹೆಂಗ್ ವಿಚಾರ ಮಾಡಿದ್ರು ವಿಭೀಷಣನ ಮೇಲೆ ಈ ಅಪವಾದ ತಪ್ಪಿದ್ದಲ್ಲ. ಅಂದ್ರೆ ಆಲೋಚನೆ ಮಾಡಿ ನೋಡ್ರಿ, ತನ್ನ ಇಷ್ಟು ವರ್ಷದ ಜೀವನದಲ್ಲಿ ವಿಭೀಷಣ ಎಂದೂ ಕೂಡ ತಾನು ರಾಜ್ಯವನ್ನ ಆಳಬೇಕು ಅಂತ ಅಪೇಕ್ಷೆ ಮಾಡಿರಲೇ ಇಲ್ಲ. ಹಾಗೆ ಮಾಡಿದ್ದರೆ ಎಂದೋ ಹೋಗಬಹುದಾಗಿತ್ತವನು, ಒಂದು ದಿವಸವೂ ಆ ಕೆಲಸವನ್ನು ಮಾಡಲಿಲ್ಲ. ಇವತ್ತೂ ಕೂಡ ರಾವಣನಿಗೆ ಹೇಳಿದ ಬುದ್ಧಿವಾದ ಏನು ಅಂದ್ರೆ, ನೀನು ಹೋಗಿ ರಾಮನಿಗೆ ಅವನ ಹೆಂಡತಿಯನ್ನು ಕೊಟ್ಟು ಸುಖವಾಗಿ ಇರು ಅಂತ ಹೇಳಿದ್ದಾನೆ ಹೊರತಾಗಿ ನಾನು ರಾಜ್ಯ ಆಳ್ತೀನಿ ಅಂತ ಅಪೇಕ್ಷೆ ಪಟ್ಟೇ ಇಲ್ಲ. ಮೂರನೇ ಪಾಯಿಂಟು, ತಾನು ರಾಜ್ಯ ಆಳಬೇಕು ಅಂತ ಅಪೇಕ್ಷೆ ಮಾಡಿದ್ದು ಯಾಕೆ ಗೊತ್ತೇನು? ರಾವಣನ ಪಕ್ಷದಲ್ಲಿ ಸೇರಿ ಸತ್ತು ಹೋದ ಮೇಲೆ ಇನ್ನೂ ಕೆಲವು ಉಳಿತಾವಲ್ಲ ರಾಕ್ಷಸರು, ಅವರಿಗಾದರೂ ಒಂದು ಒಳ್ಳೆ ಮಾರ್ಗ ತೋರಿಸಬೇಕಲ್ಲ. ರಾಜನಾಗಿದ್ದವನು ಒಂದು ಒಳ್ಳೆ ಮಾರ್ಗ ತೋರಿಸೋದು ಬೇಡವಾ? ನೀವು ಯಾವುದೇ ದೇಶವನ್ನು ತೆಗೆದು ನೋಡ್ರಿ, ಅಲ್ಲಿ ಯುದ್ಧವಾದ ಮೇಲೆ ಪ್ರಮುಖರು ಸತ್ತ ಮೇಲೆ ಅಳಿದು ಉಳಿದವರು ಏನಿರ್ತಾರಲ್ಲ, ಅದಕ್ಕೆ ಅವರನ್ನ ಅಳಿದು ಉಳಿದವರು ಅಂತ ಕರೆಯೋದು. ಆ ಅಳಿದು ಉಳಿದವರು ಏನು ಹೇಳ್ತಾರೆ? ಈ ತರಹದ ಯುದ್ಧಗಳನ್ನು ನಾವು ಮಾಡೋದಲ್ಲ, ನಮ್ಮ ದೇಶಕ್ಕೆ ಅನಾಹುತಗಳಾಗ್ತದೆ ಅಂತ ಅವರನ್ನ ಕೂಡಿಸಿಕೊಂಡು ಮತ್ತೊಮ್ಮೆ ರಾಜ್ಯವನ್ನು ಕಟ್ಟೋದಿಲ್ಲ. ನಾವು ಜರ್ಮನಿ, ಜಪಾನು, ಬೇರೆ ಬೇರೆ ದೇಶಗಳನ್ನ ಕಂಡಿಲ್ವ ಹೀಗಾದದ್ದನ್ನ? ಅದೇ ತರಹದ ಸ್ಥಿತಿ ಇಲ್ಲಿದೆ. ವಿಭೀಷಣ ಸ್ವಾರ್ಥಕ್ಕಾಗಿ ಬಂದಿಲ್ಲ. ವಿಭೀಷಣನ ದೃಷ್ಟಿಯಲ್ಲಿ ಯಾರು ಇನ್ನೂ ಕೆಲವರು ಸಾತ್ವಿಕ ವರ್ಗದವರು ಅಂತ ಇದ್ದಾರೋ ಅವರೆಲ್ಲರನ್ನ ಉದ್ಧಾರ ಮಾಡಬೇಕು ಅನ್ನೋದಕ್ಕಾಗಿ ರಾಜ್ಯ ಬಯಸಿದ್ದು. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಪ್ರಹ್ಲಾದ ರಾಜರಿಗೆ ನರಸಿಂಹದೇವರು ಕರೆದ್ರಂತೆ, ಬಾಪ ಆಯ್ತಲ್ಲ, ನಿಮ್ಮಪ್ಪ ಸತ್ತೋದ್ನಲ್ಲ, ನಿನಗೇನು ಕೆಲಸ ಇನ್ನ, ನಾನು ನನ್ನ ವೈಕುಂಠ ಕರ್ಕೊಂಡು ಹೋಗ್ಬಿಡ್ತೇನೆ ಅಂತ. ದೇವರೇ ಬಂದು ವೈಕುಂಠಕ್ಕೆ ಬಾ ಅಂತ ಕರೆದ್ರೆ ಸ್ವಾರಿ ಅಂತ ಹೇಳಬೇಕಾ ಪ್ರಹ್ಲಾದ ರಾಜರು? ಇಲ್ರಿ, ನಮಗೆ ಕರೆಯಂಗಿಲ್ಲ, ದಿವಸ ಬೆನ್ನತ್ತಿ ಹೋಗಿ ದೇವರಿಗೆ ಕರ್ಕೊಂಡು ಹೋಗೋ ಮಹಾರಾಯ, ಕರ್ಕೊಂಡು ಹೋಗೋ ಮಹಾರಾಯ ಅಂತೀವಿ. ಅವ ನಮ್ಗೆ ಕರ್ಕೊಂಡು ಹೋಗು ಅಂತ ಕೇಳಿ ಬೇಜಾರಾಗಿಬಿಟ್ಟಾನ್ರಿ. ಇವ ಮಾತಾಡಿದ್ರೆ ಕರ್ಕೊಂಡು ಹೋಗಂತಾನೆ ಬೇಡ ಅಂತ. ಪ್ರಹ್ಲಾದ ರಾಜರಂಥವರು ಕರ್ಕೊಂಡು ಹೋಗ್ತೀವಿ ಬಾ ಅಂತ ಕರೆದ್ರೆ ದೇವರು ಒಳ್ಳೆ ಅಂದ್ರೆ ಯಾಕೆ? ನೈತಾನ್ ವಿಹಾಯ ಕೃಪಣ ಅನ್ವಿ ಮುಮೋಕ್ಷರೇಕಾಹ, ಅಲ್ಲ ಇವ್ರನ್ನೆಲ್ಲ ಬಿಟ್ಟು ನಾನು ಹೆಂಗ್ ಬರ್ಲಿ ಅಂತ ಕೇಳ್ತಾರೆ. ಯಾರನ್ನ? ರಾಕ್ಷಸರನ್ನ. ಅಲ್ಲೋ ಅವರೇ ನಿನ್ ಸಂಬಂಧಿಕರು, ಅವರೇ ನಿನ್ ಸಂಬಂಧಿಕರ, ದುಷ್ಟರವರು, ರಾಕ್ಷಸರು ಬಿಟ್ಬಿಡು. ಇಲ್ಲಿಲ್ಲ, ಪಾಪ ಕೆಟ್ಟದಾದ ಜಾತಿಯಲ್ಲಿ ಹುಟ್ಟಿಕೊಂಡವ, ರಾಕ್ಷಸ ಜಾತಿಯಲ್ಲಿ ಹುಟ್ಟಿಕೊಂಡವ, ಸ್ವಭಾವ ಕೆಟ್ಟದಲ್ಲ. ಅದಕ್ಕೆ ನಾನು ಇದ್ದು ಅವರಿಗೆ ತಿದ್ದಿ ಬುದ್ಧಿ ಹೇಳಿ ನಾನು ಹೆಂಗೆ ನಿನ್ನ ಕಡೆಗೆ ಬರ್ಲಿಕ್ಕೆ ತಯಾರಾಗಿದ್ದೀನೋ ಅವ್ರನ್ನೆಲ್ಲರನ್ನೂ ನಿನ್ನ ಕಡೆಗೆ ಕರ್ಕೊಂಡು ಬರಲೇಬೇಕು ಅಂತ ಪ್ರಹ್ಲಾದ ರಾಜರು ಉಳಿದುಕೊಂಡ್ರಂತೆ. ಅದೇ ಸೇಮ್ ಪಿಕ್ಚರ್ ಇಲ್ಲಿದೆ, ಇನ್ನೇನಿಲ್ಲ. ವಿಭೀಷಣನಿಗೆ ಇರೋದು ಅದೇ ಸಮಸ್ಯೆ. ರಾವಣನ ಜೊತೆಗೆ ಹೋಗೋರಂತರೂ ಹೋಗಿಬಿಡುತ್ತಾರೆ. ಉಳಿದವರು ಯಾರು ಇದ್ದಾರಲ್ಲ, ಇನ್ನೂ ಕೆಲವು ರಾಕ್ಷಸ ಜಾತಿಯಲ್ಲಿ ಸಾತ್ವಿಕರು ಇದ್ದಾರಲ್ಲ, ಅವರನ್ನಾದ್ರೂ ಉದ್ಧಾರ ಮಾಡಬೇಕಲ್ಲ. ಅವ್ರ ಉದ್ಧಾರ ಹೆಂಗಾಗ್ಬೇಕು? ಇವ ರಾಜ ಆದ್ರೆ ಮಾತು ಕೇಳ್ತಾರೆ. ಯಾಕೆ? ಇಷ್ಟು ದಿವಸ ಅನುಭವ. ಈಗ ಮಂತ್ರಿ ಇದ್ದಾನೆ ಅಂತ ಇಟ್ಕೊಳ್ರಿ, ಹೇಳಲಿಕ್ಕೆ ಹೋದ್ರೆ ನೀನ್ ರಾಜ ಏನ, ನೀ ಹೇಳಿದ್ ಕೇಳ್ಬೇಕೇನ್ ನಾವಂತ. ರಾಜನಾಗ್ಬಿಟ್ರೆ ಹೌದು ನೀ ಹೇಳಿದ್ ಕೇಳ್ತೀವಿ. ರಾವಣ ಹೇಳಿದ್ದನ್ನ ಯಾಕೆ ಕೇಳ್ತಿದ್ರು ರಾಕ್ಷಸರು ಅಂದ್ರೆ ರಾಜ ಅನ್ನೋದಕ್ಕಾದ್ರೆ, ವಿಭೀಷಣ ನಾಳೆ ರಾಜನಾದ್ರೆ ಅವನು ಹೇಳಿದ ಮಾತನ್ನು ಕೇಳಲೇಬೇಕು. ಈ ಒಂದು ದೊಡ್ಡದಾದ ಉದ್ದೇಶದಿಂದ ರಾಮನಿಗೆ ಶರಣಾಗ್ತಾನೆ. ಅಂದ್ರೆ ವಿಭೀಷಣನಂತಹ ಅತಿ ಧಾರ್ಮಿಕನಾದ ರಾಮಭಕ್ತನಾದ ಒಬ್ಬ ವ್ಯಕ್ತಿ ಒಂದು ಸಣ್ಣ ಲಂಕಾಪಟ್ಟಣಕ್ಕೆ ಅಪೇಕ್ಷೆ ಪಟ್ಟದ್ದು ತನಗಾಗಿ ಅಲ್ಲ, ಅಲ್ಲಿರುವಂತಹ ಇನ್ನೂ ಅನೇಕ ಜೀವನನ್ನ ಸನ್ಮಾರ್ಗದಲ್ಲಿ ಕರೆದುಕೊಂಡು ಬರಬೇಕು, ಉದ್ಧಾರ ಮಾಡಬೇಕು ಅನ್ನುವಂತಹ ಮಾತು ಅಭಿಯಾತಃ ಶರಣಾದ ಅಂತ. ಕೊನೆಯ ಮಾತು ನಾನು ಹೇಳಿವತ್ತು ಮುಕ್ತಾಯ ಮಾಡ್ತೇನೆ, ಮತ್ತೆ ನಾಳೆ ಸೇರಿದಾಗ ನೋಡುವಂತೆ. ಶರಣಾದ ಅಂದ್ರೆ ಏನು ಶರಣಾಗೋದು? ಅದಕ್ಕೆ ಶರಣಾಗತಿಯಲ್ಲಿ ಮೊದಲನೇ ಅಂಶ ಏನು? ರಕ್ಷತಿ ಇತ್ಯೇವ ವಿಶ್ವಾಸ. ನಂಬರ್ 1. ಇವತ್ತು ಒಂದೇ ಚಿಂತನೆ ಮಾಡೋಣಂತೆ. ನಾನು ದೇವರಿಗೆ ತಲೆಬಾಗಿದೆ ಅಂದರೆ ಮೊದಲನೇ ವಿಶ್ವಾಸ ನನಗೇನಿರಬೇಕು ಅಂದರೆ ದೇವರು ನನ್ನನ್ನು ರಕ್ಷಿಸಿಯೇ ರಕ್ಷಿಸುತ್ತಾನೆ.
ರಕ್ಷಿಸಬಹುದಾ, ರಕ್ಷಿಸದೆ ಇಲ್ವಾ, ಹೀಗೆಲ್ಲ ಡೋಲಾಯಮಾನ ಇರಬಾರ್ದು. ಬುದ್ಧಿ ಹಿಂಗೊಂದು ಹೊಯ್ದಾಡ್ತಿರಬಾರ್ದು. ದೇವರು ನನ್ನನ್ನು ರಕ್ಷಿಸಿಯೇ ತೀರುತ್ತಾನೆ ಅಲ್ಲಪ್ಪ. ಅಷ್ಟೆಂದು ಕಾನ್ಫಿಡೆನ್ಸ್ ನಿನಗೆ ಅಂದರೆ ತದೀಯ ಅಹಮಿತಿ ಸ್ಮೃತಿ, ನಾನು ಅವನ ಭಕ್ತನೇ ಆಗಿದ್ದೇನೆ, ಅವನಿಂದ ಬೇರೆಯವನಲ್ಲ. ನಾನು ದೇವರ ಭಕ್ತ, ನನ್ನನ್ನು ಕೈ ಬಿಡ್ಲಿಕ್ಕೆ ಏನು ಪ್ರಸಂಗ ಅದ? ಏನೂ ಪ್ರಸಂಗ ಇಲ್ಲ. ರಕ್ಷತಿ ಇತ್ಯೇವ ವಿಶ್ವಾಸ ತದೀಯ ಅಹಂ. ನೋಡ್ರಿ, ಮನೆಯಲ್ಲಿ ತಂದೆ ತಾಯಿಗಳು 4-8 ಮಕ್ಕಳು ಇರ್ತಾರೆ. ಒಂದು ಮಗು ತಪ್ಪು ಮಾಡಿರ್ತದೆ ಅಂತ ಇಟ್ಕೊಳ್ರಿ, ಒಂದ್ಸಲ ಹೊಡೆದಿರ್ತಾರೆ. ಮರುದಿವ್ಸ ಬಂದು ಆ ಮಗು ಅಪ್ಪ ಅಮ್ಮನ ಜೊತೆ ಮಾತಾಡ್ಲಿಕ್ಕೆ ಬಂದ್ಬಿಡ್ತದೆ ಅಥವಾ ಸೇರ್ಕೊಂಡ್ಬಿಡ್ತದೆ. ಯಾಕೆ ಅಂದರೆ ನನ್ನ ತಂದೆ ತಾಯಿಗಳವರು, ಅವ್ರು ಹೊಡೆದ್ರೇನು ಬಿಡದ್ರೇನು, ನಾನು ಅವ್ರ ಸಂಬಂಧಿಕರ ಹೌದೋ ಅಲ್ಲೋ, ನನ್ನವರು ಹೌದೋ ಅಲ್ಲೋ ಅವರು. ಹಾಗಾದರೆ ಇವರು ನನ್ನವರು ಎಂಬ ಭಾವನೆಯಿಂದ ಅದು ಆಗಲಿ ಅಥವಾ ತಂದೆ ತಾಯಿಗಳಾಗಲಿ ಕೂಸನ್ನ ಮಾತನಾಡಿಸುವಂತೆ ವಿಷಣ ನಾವು ಶರಣಾಗ್ತಾ ಇದ್ದೇವೆ ಅಂದರೆ ನಾವು ದೇವರ ಪೈಕಿ ಸಂಬಂಧಿಕರು, ತದೀಯ, ಅವನ ದಾಸರು, ಅವನ ಭಕ್ತರು. ಅಂದಮೇಲೆ ನಮ್ಮನ್ನು ರಕ್ಷಣೆ ಮಾಡದೆ ಇನ್ಯಾರನ್ನು ಮಾಡಬೇಕು? ಅದಕ್ಕೆ ವಿಶ್ವಾಸ ಇರಬೇಕು. ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವಂತಹ ವಿಶ್ವಾಸ ಇರಬೇಕು. ಇದು ಶರಣಾಗತಿಯ ಮೊದಲನೇ ಅಂಶ. ಎರಡನೇದ್ದು ಅಖಂಡ ತ್ರಿವಿಧ ಪೂಜಾ ತದ್ರತ್ತೈವ ಸ್ವಭಾವತಃ, ಸ್ವಾಭಾವಿಕವಾಗಿ ಭಗವಂತನಲ್ಲಿ ಪ್ರೇಮವನ್ನು ಮಾಡಬೇಕು. ಎರಡನೇ ಪಾಯಿಂಟು. ಮೂರನೇ ಅಂಶ ತ್ರಿವಿಧವಾದ ಪೂಜೆ, ದೇಹದಿಂದ ಮಾತಿನಿಂದ ಮನಸ್ಸಿನಿಂದ ಭಗವಂತನ ಪೂಜೆಯನ್ನು ಮಾಡಬೇಕು. ಸರ್ವಸ್ಯಾತ್ರ ಸಮರ್ಪಣ, ಅದ್ಭುತವಾದ ಮಾತು. ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡುವುದು ಶರಣಾಗತಿ ಅಂತ ಕರೆಸಿಕೊಳ್ಳುತ್ತದೆ. ಇತ್ಯಾದಿ ವಿಚಾರ ಉಂಟು. ನಾಳೆ ಮತ್ತೆ ಶರಣಾಗತಿಯಿಂದ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.